ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಜೂನ್ 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣವನ್ನು ಅಥವಾ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಜೂನ್ 3 ಆಯಿತು, ಇವಾಗ ಆಗಸ್ಟ್ 3. ಇಲ್ಲಿ ತನಕ ಕೂಡ ಕ್ಯಾಬಿನೆಟ್ ನಾಳೆಯಂತೆ, ಈಗಂತೆ, ಮಧ್ಯಾಹ್ನ ಅಂತೆ, ಸಂಜೆ ಅಂತೆ ಅಂತ ದಿನಗಳನ್ನು ಎಳ್ಕೊಬರೋದೇ ಆಯಿತು. ಇದೊಂಥರ ನಾಳೆ ಬಾ ಸಂಪುಟ ಆದಂಗೆ ಕಾಣಿಸ್ತಾ ಇದೆ. ಇವತ್ತಾದರೂ ಇದೆಲ್ಲದಕ್ಕೂ ತಾರ್ಕಿಕ ಅಂತ್ಯ ಕಾಣುತ್ತಾ? ಪಟ್ಟಿ ಹೊರಗೆ ಬರುತ್ತಾ? ಡೆಲ್ಲಿಯಿಂದ ಡಿ.ಕೆ. ಶಿವಕುಮಾರ್ ಅವ್ರ ಕೈಗೆ ಸೇರುತ್ತಾ? ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾವಿ ಹೋಲಿಸಿದ್ರು ಅನ್ನೋಂಗೆ ಕಳೆದ ಬಾರಿಯೂ ಕೂಡ ರಾಜಭವನದಲ್ಲಿ ಪ್ಲೇಸ್ ಎಲ್ಲ ರೆಡಿ ಆಗ್ಬಿಟ್ಟಿತ್ತಂತೆ. ಈ ಸಲವೂ ಹಂಗೆ ತಯಾರಿಗಳಾಗಿದೆಯಂತೆ. ಬಟ್ ಇನ್ನೂ ಪಟ್ಟಿ ಡಿ.ಕೆ. ಶಿವಕುಮಾರ್ ಅವ್ರ ಕೈಗೆ ಸೇರಿಲ್ಲ. ಏನಾಗ್ಬೋದು? ಅದೊಂದು ಬ್ಯಾಲೆನ್ಸ್ ಹೇಗೆ ಮಾಡ್ತಾರೆ? ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಶಿವ ಸಂಪುಟ ಭಾಗ 2. ನಾನು ವಿದ್ಯಾ ಮಲ್ನಾಡ್. ಓಕೆ, ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಝೂಮ್ ಲೈವ್ ಇಂದ ಹಿರಿಯ ಪತ್ರಕರ್ತರು ಸಮೀವುಲ್ ಅವ್ರು ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ. ಎಸ್ ಸರ್. ಬಿಜೆಪಿ ವಕ್ತಾರರು ಉತ್ಕರ್ಷ್ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಉತ್ಕರ್ಷ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಿಗೆ ಇರ್ಷಾದ್ ಅಹಮದ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾಗೇಂದ್ರ ಪ್ರಸಾದ್ ಜೆಡಿಎಸ್ ವಕ್ತಾರರು, ಇವರು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮೀವುಲ್ಲಾ ಸರ್, ನಿಮ್ಮಿಂದೆಲ್ಲ ಕೇಳ್ತೀನಿ ನಾನು. ಜೂನ್ 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ತಗೊಂಡ್ರು. ಇದು ಆಗಸ್ಟ್ 3, ಕರೆಕ್ಟಾಗಿ 2 ತಿಂಗಳು. ಆಮೇಲೆ ನಾವೆಲ್ಲ ಅಂದ್ಕೊಂಡಿದ್ದು ಸಿಎಂ ಬದಲಾವಣೆ ಅಷ್ಟೊಂದು ಸುಲಭ ಆಗಿರಲ್ಲ ಅಂತ. ಬಟ್ ಅದು ತುಂಬಾ ಈಸಿಯಾಗಿ ಮಾಡಿಬಿಟ್ರು. ಒಂದು ಹೂವನ್ನು ಎತ್ತಿಟ್ಟಂಗೆ ಆಗ್ಬಿಡ್ತು. ಬಟ್ ಅಂದ್ಕೊಂಡಿರ್ಲಿಲ್ಲ ಕ್ಯಾಬಿನೆಟ್ ಹಿಂಗೆಲ್ಲ. ನಾನು ಆರಂಭದಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳಿದೆ ಸರ್, ಗಜಪ್ರಸವ ಅನ್ಬೋದ ಅಂದಿದ್ದಕ್ಕೆ ಇಟ್ಸ್ ಟೂ ಅರ್ಲಿ ಅಂದಿದ್ರಿ. ಈಗೇನ್ ಹೇಳ್ತೀರಿ ಇದನ್ನ? ಈಗ ನಿಮ್ ಮಾತನ್ನ ಎಂಡರ್ಸ್ ಮಾಡ್ತೀನಿ. ಒಂದು ಗಜಪ್ರಸವನೇ, ನಿಮ್ ಮಾತನ್ನ ಎಂಡರ್ಸ್ ಮಾಡ್ತೀನಿ. ನೀವ್ ಹೇಳಿದ್ದು ಸರಿ ಇತ್ತು, ಸರಿ ಇದೆ. ಒಂದು. ಎರಡನೇದು, ಈಗ ಕ್ಯಾಬಿನೆಟ್ ಅಲ್ಲಿ ಯಾರು ಸೇರ್ಬೋದು, ಯಾರು ಸೇರಕ್ಕಾಗಲ್ಲ ಚರ್ಚೆ ಸೌಕಲು. ಈ ಕ್ಯಾಬಿನೆಟ್ ಕಾನ್ಸ್ಟಿಟ್ಯೂಟ್ ಆಗೋದು ಅಥವಾ ಎಕ್ಸ್ಟೆನ್ಷನ್ ಮಾಡೋದು, ಎಕ್ಸ್ಪಾನ್ಷನ್ ಮಾಡೋದು, ಅದೊಂದು ಸವಕಲು ಚರ್ಚೆ. ಒಂದ್ ಥಿಂಗ್ ನಾನು ಹೇಳೋದಕ್ಕೆ ಬಯಸ್ತೀನಿ. ಒಂದು, ಈಗ ಎಕ್ಸ್ಪಾನ್ಷನ್ ಮಾಡೋದು, ಸೇರ್ಪಡೆ ಮಾಡ್ಕೊಳ್ಳೋದು, ಇಟ್ ಇಸ್ ದಿ ಡಿಸ್ಕ್ರಿಷನರಿ ಪವರ್ ಆಫ್ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿಗಳ ವಿವೇಚನಾಯುತ ಅಧಿಕಾರ. ಮುಖ್ಯಮಂತ್ರಿಗೆ ಈ ವಿಚಾರದಲ್ಲಿ ಅಧಿಕಾರ ಇರಬೇಕು, ಅಧಿಕಾರ ಇರ್ಲೇಬೇಕು. ಅವರ ಆಯ್ಕೆಯೇ ಅಂತಿಮ ಅನ್ನೋದು ರೂಲ್ಸ್ ಪ್ರಕಾರ, ಅವರಿಗಿರೋ ಅಧಿಕಾರದ ಪ್ರಕಾರ ಹೋಗುತ್ತೆ. ಆದ್ರೆ ನಮ್ಮಲ್ಲಿರುವ ಹೈಕಮಾಂಡ್ ಕಲ್ಚರ್ ಇದೆಯಲ್ಲ, ಹೈಕಮಾಂಡ್ ಕಲ್ಚರ್ ಒಂದು ರಾಜ್ಯಕ್ಕೆ, ಒಬ್ಬ ಮುಖ್ಯಮಂತ್ರಿಗಳ ನಡವಳಿಕೆಗೆ, ಮುಖ್ಯಮಂತ್ರಿಗಳ ಕಾರ್ಯವೈಖರಿಗೆ ಅಪಚಾರ ಎಸಗುವ ರೀತಿಯಲ್ಲಿದೆ. ನಮ್ಮ ನ್ಯಾಷನಲ್ ಪಾರ್ಟೀಸ್ಗಳಲ್ಲಿ, ಕಾಂಗ್ರೆಸ್ಗಳೆಲ್ಲ ಅಷ್ಟೇ, ಕಾಂಗ್ರೆಸ್ ಒಂದೇ ಅಲ್ಲ, ನ್ಯಾಷನಲ್ ಪಾರ್ಟಿಯಲ್ಲಿ ಇಂಥದ್ದೊಂದು ಅಪಚಾರ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ, ಈಗ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಅವ್ರು ತಡ ಮಾಡ್ತಿರೋದು ನನಗಂತೂ ನಿರಾಸೆ ಆಗಿದೆ. ಅವರು ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಆಯ್ತಾ? ಪಕ್ಷದ ಮಟ್ಟದಲ್ಲಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ಅವ್ರ ಪಾರ್ಟಿ ಇರುತ್ತೆ, ಡಿಸಿಷನ್ ತಗೊಳ್ಳೋದು ಲೇಟ್ ಇತ್ತು ಅಂದ್ರೆ ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ಇಲ್ಲಿ ನೀವು ಡೀಲ್ ಮಾಡ್ತಿರೋದು ಒಬ್ಬ ಚೀಫ್ ಮಿನಿಸ್ಟರ್ ಜೊತೆ, ಒಂದು ರಾಜ್ಯದ ಜೊತೆ, ಒಂದು ಸರ್ಕಾರದ ಜೊತೆ. ಒಂದು ರಾಜ್ಯ ಅಂದ್ರೆ ಯಾವುದು? ಕರ್ನಾಟಕ. ಚೀಫ್ ಮಿನಿಸ್ಟರ್ ಅಂತ ಯಾರು? ನಮ್ಮ ಮುಖ್ಯಮಂತ್ರಿ. ಯಾರಾದ್ರೂ ಸೆಲೆಕ್ಟ್ ಆಗ್ಲಿ, ನಮ್ಮ ಮುಖ್ಯಮಂತ್ರಿ. ಅವ್ರದ್ದೇ ಆದ ಡಿಸ್ಕ್ರಿಷನರಿ ಪವರ್ಸ್ ಇರುತ್ತೆ. ಅವರು ಈಗ ಇಂಥ ಒಂದು ಬರ ಇದೆ, ಮತ್ತೊಂದಿದೆ, ಅಸೆಂಬ್ಲಿ ಇದೆ, ಫೇಸ್ ಮಾಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಯಾವ ಕಾಲಕ್ಕೆ ಒಂದು ಸಂಪುಟ ಎಕ್ಸ್ಪಾನ್ಷನ್ ಮತ್ತೊಂದು ಅದು ಆಗ್ಬೇಕಾಗುತ್ತೆ. ಈಗ ಒಂದು ಸಿಸ್ಟಮ್ ಅಂತಿರುತ್ತೆ ನ್ಯಾಷನಲ್ ಲೆವೆಲ್ ಪಾರ್ಟಿನಲ್ಲಿ, ಅವರಲ್ಲಿ ಸೀನಿಯರ್ ಲೀಡರ್ ಜೊತೆ ಕನ್ಸಲ್ಟೇಷನ್ ಅಂತಿರುತ್ತೆ. ಓಕೆ, ಮಾಡ್ಕೊಳ್ಳಿ, ಕನ್ಸಲ್ಟೇಷನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಟ್ ಇಸ್ ಎ ಪೊಲಿಟಿಕಲ್ ಡಿಸಿಷನ್. ಆದ್ರೂ ಕೂಡ ಇಂಥ ಸಂದರ್ಭದಲ್ಲಿ ಒಬ್ಬ ಚೀಫ್ ಮಿನಿಸ್ಟರ್, ಕೆಲವು ಲೀಡರ್ಸ್ 4 ಸರಿ 5 ಸರಿ ದೆಹಲಿಗೆ ಹೋಗೋದು, ಅಲ್ಲಿ ಅವ್ರ ಮನೆ ಬಾಗಿಲು ಕಾಯೋದು, ಅವರು ಪಾರ್ಲಿಮೆಂಟ್ ಅಲ್ಲಿ ಬಿಸಿ ಇದ್ದಾರೆ, ವಿದೇಶದಿಂದ ಬರ್ಬೇಕು, ಇಲ್ಲ ಪಟ್ಟಿ ಚೇಂಜ್ ಮಾಡು ಅಂತ ಹೇಳಿದ್ದಾರೆ ಅಂತ ಅನ್ನೋದು, ಮತ್ ವಾಪಸ್ ಬರೋದು, ಇಡೀ ಪಟ್ಟಿ ಮೇಲೆನೆ ಅವರೇ ನಿಯಂತ್ರಣ ಇಟ್ಕೊಂಡು ಇರೋದು. ಆ ನಂತರ ಇಲ್ಲಿ ರಾಜಭವನದಲ್ಲಿ 2 ಸರಿ ಟೆಂಟ್ ಹಾಕೋದು, 2 ಸರಿ ರೆಡಿ ಮಾಡೋದು, ಕ್ಯಾನ್ಸಲ್ ಮಾಡೋದು. ಇವು ಒಂದು ರಾಷ್ಟ್ರೀಯ ಪಕ್ಷಕ್ಕೆ, ಒಂದು ರಾಜ್ಯವನ್ನ ನಡೆಸ್ಕೊಳ್ಳೋ ರೀತಿ ಅಲ್ಲ. ಒಬ್ಬ ಚೀಫ್ ಮಿನಿಸ್ಟರ್ನ ನಡೆಸ್ಕೊಳ್ಳೋ ರೀತಿ ಅಲ್ಲ. ಇದು ಒಪ್ಪುವ ವಿಚಾರ ಅಲ್ವೇ ಅಲ್ಲ. ಆದ್ದರಿಂದ ಈ ಫಂಕ್ಷನಿಂಗ್ ಸ್ಟೈಲ್ ಅನ್ನ ರಾಜ್ಯಗಳ ಸ್ವಾಯತ್ತತೆಗೆ, ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಒಂದು ಸರ್ಕಾರಕ್ಕೆ, ಒಬ್ಬ ಚೀಫ್ ಮಿನಿಸ್ಟರ್ಗೆ ಇದು ಇಂತಹ ನಡವಳಿಕೆಗಳು ಗೌರವವನ್ನ ಆ ಚೀಫ್ ಮಿನಿಸ್ಟರ್ಗೆ ಅಪಮಾನ ಮಾಡ್ತವೆ. ಆದ್ರಿಂದ ರಾಹುಲ್ ಗಾಂಧಿ ಅಂತವರ ಈ ನಡವಳಿಕೆಯನ್ನ ನಾವು ಇಲ್ಲಿ ಒಪ್ಪುವ ವಿಚಾರ ಅಲ್ಲ. ಎಸ್ ಸರ್, ನಾನು ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಇರ್ಷಾದ್ ಅವರೇ, ನಾನು ಓದಿರೋ ಹಾಗೆ, ಕಾನೂನು ಪ್ರಕಾರ ನಾವೆಲ್ಲರೂ ತಿಳ್ಕೊಂಡಿರೋ ಹಾಗೆ
ಕ್ಯಾಬಿನೆಟ್ ರಚನೆ ಮಾಡೋದು CMನ ಪರಮಾಧಿಕಾರ, ಅವರ ವಿವೇಚನೆಗೆ ಸಂಪೂರ್ಣವಾಗಿ ಬಿಟ್ಟಿದ್ದು. ಹೌದು, ನಿಮ್ದೆಲ್ಲ ಹೈಕಮಾಂಡ್ ಪಕ್ಷ, ಅಲ್ಲೊಂದ್ಸಲ ಮಾತನ್ನ ಕೇಳಬೇಕಾಗುತ್ತೆ, ಬರಬೇಕಾಗುತ್ತೆ. ಬಟ್ ಇದು ಹೈಕಮಾಂಡ್ಗೆ ಇದು ಒಂದು ರಾಜ್ಯ, ಬಟ್ ನಮಗಿದು ಅವಲಕ್ಷಣ ರೀತಿಯಲ್ಲಿ ಕಾಣಿಸ್ತದೆ. ಅಲ್ಲಿಗೆ ಹೋಗೋದು ಬರೋದು, ಅಲ್ಲೇ ಠಿಕಾಣಿ ಹೂಡೋದು, ಕಾಯ್ಕಂಡು ಕೂರೋದು, ಇದೆಲ್ಲ ಅವಲಕ್ಷಣ ಅಂತ ಕಾಣಿಸ್ತಾ ಇಲ್ವಾ? ಯಾಕೆ ಇಷ್ಟೊಂದು ತಡ ಆಗ್ತಾ ಇದೆ? ನೋಡಿ, ಈಗಾಗಲೇ 14 ಸಚಿವರುಗಳು ರಾಜ್ಯದಲ್ಲಿ ಜಿಲ್ಲಾ ಉಸ್ತುವಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಕೆಲಸ ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ದಕ್ಷ ಆಡಳಿತವನ್ನು ನೀಡ್ತಾ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಎರಡನೇ ಹಂತದ ಏನು ಇವತ್ತು ಸಂಪುಟ ವಿಸ್ತರಣೆ ಇದೆ, ಈ ಸಂಪುಟ ವಿಸ್ತರಣೆಯಲ್ಲಿ ಸುಮಾರು 20 ಸಚಿವರುಗಳಿಗೆ ಒಂದು ಅವಕಾಶ ಮಾಡಿಕೊಡುವಂಥ ಹಿನ್ನೆಲೆ ಇರೋದರಿಂದ ಬಹಳಷ್ಟು ಪೈಪೋಟಿ ಇದೆ, ಬಹಳಷ್ಟು ಜನ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ. ಅದ್ರ ಜೊತೆಯಲ್ಲಿ ತಾವು ಹೇಳಿದಾಗೆ ನಾವು ಪ್ರಾದೇಶಿಕ ಸಮತೋಲನ ನೋಡಬೇಕಾಗುತ್ತದೆ. ಜಾತಿಯ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ರಾಜಕಾರಣ ಇರೋದರಿಂದ ಮತ್ತು ಮಹಿಳೆಯರ ಸಬಲೀಕರಣ ಇದನ್ನೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು, ಆಮೇಲೆ ಈಗಾಗಲೇ ಕಳೆದ ಸರ್ಕಾರದಲ್ಲಿ ಅಂದರೆ ಮಾನ್ಯ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಏನು ಆಕಾಂಕ್ಷಿಗಳಿದ್ದಾರೆ ಅವರ ಕೆಲಸದ ವೈಖರಿ, ಅವರು ಯಾವ ರೀತಿ ಕೆಲಸವನ್ನು ಮಾಡಿದರು ಅನ್ನೋದನ್ನು ನಾವು ಎಲ್ಲವನ್ನು ಕುಲಂಕುಷ ಚರ್ಚೆ ಮಾಡಿ ಒಂದು ಒಳ್ಳೆಯ ಪಟ್ಟಿಯನ್ನು ಅಲ್ಲ ಕೊಡೋದರ ಹಿನ್ನೆಲೆ ಇವತ್ತು ಸ್ವಲ್ಪ ತಡವಾಗಿದೆ. ಸೊ ಹಾಗಾಗಿ ಮಾನ್ಯ ಹೈಕಮಾಂಡ್ ಅವರು ಎಲ್ಲ ಆಯಾಮಗಳ ಮೇಲೆ ಚರ್ಚೆ ಮಾಡಿ ಆದಷ್ಟು ಬೇಗ ಒಂದು ಪಟ್ಟಿಯನ್ನು ಕೊಡ್ತಾರೆ. ತಾವು ಹೇಳ್ತಾ ಇರೋದು ನಿಜ, ಮಾನ್ಯ ಮುಖ್ಯಮಂತ್ರಿಗಳ ಸಂಪುಟ ರಚನೆ ಇರ್ಬೋದು, ಸಂಪುಟ ವಿಸ್ತರಣೆ ಇರ್ಬೋದು, ಅದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾವಧಿ ಪರಮಾಧಿಕಾರ. ಸೊ ಹಾಗಾಗಿ ಆ ಪರಮಾಧಿಕಾರವನ್ನು ಅವರು ಸುಸೂತ್ರವಾಗಿ ನಡೆಸಿ ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಒಂದು ಸಚಿವ ಸಂಪುಟವನ್ನು ಕೊಡ್ತಾರೆ ಅನ್ನೋದನ್ನು ನಾನು ಹೇಳೋದು. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಆ್ಯಡ್ ಮಾಡಿಬಿಡ್ತೀನಿ ಸರ್, ಆಮೇಲೆ ಎಲ್ಲರದ್ದು ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳ್ತೀನಿ ನಾನು. CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ 2 ತಿಂಗಳಲ್ಲೇ ಎಲ್ಲವೂ ಮುಗ್ದೋಗ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ ಅಂತ ಏನಿಲ್ಲ. ಹಾಗೆ ನೋಡಿದ್ರೆ BJP ಅವ್ರು 4-5 ತಿಂಗಳು ತಗೋಬಿಟ್ಟಿದ್ರು. ಪಾಪ ಒಬ್ಬರೇ ಯಡಿಯೂರಪ್ಪ ಅವ್ರು ಓಡಾಡಿದ್ರು ನಾವು ನೋಡಿದೀವಿ. ಬಟ್ ನಿಮ್ಮಲ್ಲಿ ಹಂಗಾಗಲ್ಲ. ಇಲ್ಲಿ 2.0 DK ಶಿವಕುಮಾರ್ ಸರ್ಕಾರ ಈಗ ಆರಂಭ ಆಗಿರೋದು, ಆ್ಯಂಡ್ ನಿಮಗೆ ಉಳ್ಕೊಂಡಿರೋದು ಬಹಳ ಕಡಿಮೆ ಸಮಯ. ಬರ, ಪ್ರವಾಹ, ಜನ ಬೆಲೆ ಏರಿಕೆ ಅಂತ ಒದ್ದಾಡ್ತಾ ಇದ್ದಾರೆ. ಇದ್ರ ನಡುವೆ ನೀವು ಲೇಟ್ ಮಾಡ್ತಾ ಇರೋದು ಆಕ್ಚುಲಿ ತಡ ಅಂತ ಒಪ್ಕೊಳ್ಳೇಬೇಕು ಕಾಂಗ್ರೆಸ್ ಇದೆ. ಅಲ್ಲ, ಈಗ ತಡ ಆಗಿದೆ, ಸ್ವಲ್ಪ ತಡ ಆಗಿದೆ, ಆದ್ರೆ ಸರ್ಕಾರ ನಡೀತಾ ಇದೆ. ಸರ್ಕಾರ ಬಹಳ ಸದೃಢವಾಗಿ ನಡೀತಾ ಇದೆ. ಎಲ್ಲ ಜಿಲ್ಲಾ ಉಸ್ತುವಾರಿಗಳನ್ನಾಗಿ ಈಗಾಗಲೇ ನೇಮಕ ಮಾಡಿದ್ದಾರೆ. ಆಮೇಲೆ ಎಲ್ಲಾ ಸಚಿವರುಗಳು 14 ಸಚಿವರುಗಳು ಅವರದೇ ಆದಂತಹ ಒಂದು ವರ್ಚಸ್ಸನ್ನು ಇಟ್ಕೊಂಡಿರುವಂತಹ ಸಚಿವರುಗಳಿದ್ದಾರೆ. ಸೊ ಕೆಲಸ ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಸರ್ಕಾರದ್ದು. ಆದರೆ ತಡ ಆಗಿದೆ ಸ್ವಲ್ಪ. ನಾನು ಹೇಳ್ದಂಗೆ ತಾವು ಹೇಳ್ತಾ ಇದ್ರಿ, ಈಗ ಮಾನ್ಯ ಯಡಿಯೂರಪ್ಪನವರು 4 ತಿಂಗಳು ಐ ಥಿಂಕ್ 4 ತಿಂಗಳು ಅವರು ಒಬ್ಬರೇ ಅವರೇ ಸಚಿವ ಸಂಪುಟ ಅವರೇ ಎಲ್ಲವನ್ನ ಆ ರೀತಿನೂ ಆಗಿತ್ತು. ಆಮೇಲೆ 6 ತಿಂಗಳು ವಿರೋಧ ಪಕ್ಷದ ಒಂದು ಸ್ಥಾನವನ್ನ ಅವರು ತುಂಬೋದಕ್ಕೆ 6 ತಿಂಗಳು ತೆಗೆದುಕೊಂಡಿದ್ದು ನಾವು ನೋಡಿದ್ದೀವಿ. ಸೊ ಇಂತಹ ಏನು ಸನ್ನಿವೇಶ ಇವಾಗಿಲ್ಲ, ಎಲ್ಲವನ್ನ ಸುಸೂತ್ರವಾಗಿ ನಡೆಯುವಂತ ಎಲ್ಲ ಲಕ್ಷಣಗಳು. ಆಮೇಲೆ ಇನ್ನೊಂದೇನಂದ್ರೆ ಅವರೆಲ್ಲ ಹಂಗ್ ಮಾಡಿದ್ರು ಅಂತಾನೆ ಅವ್ರನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿ ನಿಮಗೆ ಅಧಿಕಾರ ಕೊಟ್ಟಿದ್ದು. ನೀವು ಹಂಗ್ ಮಾಡಬಾರ್ದು. ಕರೆಕ್ಟ್. ನಾಗೇಂದ್ರ ಅವರೇ, ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಹೈಕಮಾಂಡ್ಗಳ ಪಕ್ಷ ಆಗ್ಬಿಟ್ರೆ ಹಿಂಗೇನಾ ಅಂತ ತಲೆನೋವು, ಬರೀ ಡೆಲ್ಲಿಗೆ ಹೋಗ್ಬೇಕು, ಪ್ರಾದೇಶಿಕ ಪಕ್ಷಗಳಾದ್ರೆ ನಮ್ಮೂರಲ್ಲೇ ಸಿಗ್ತಾರೆ ಅನ್ನೋದು ಒಂದು ನಮಗೆ ನಂಬಿಕೆ. ಏನ್ ಅನ್ಸುತ್ತೆ ಈ ರೀತಿಯಾಗಿ ಡೆಲ್ಲಿ ಓಡಾಟ? ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಅವರು ಮೊದಲನೇದಾಗಿ ಜನಗಳ ಹಿತದ ಬಗ್ಗೆ ಅವರಿಗೆ ಕಾಳಜಿ ಇರಬೇಕು ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ವಾದ. ಮೊದಲನೇದಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಪರಿಸ್ಥಿತಿ ಸುಮಾರು 3 ವರ್ಷಗಳ ಕಾಲ ನಾವೇನು ಅಧಿಕಾರ ಹಂಚಿಕೆ ಅಂತಕ್ಕಂಥ ಮಾತನ್ನು ಹೇಳಿದ್ರು, ದಿನನಿತ್ಯ ನಮ್ಮಲ್ಲಿ ಆ ಬಣ ಇದೆ, ಈ ಬಣ ಇದೆ, ನಮ್ಮಲ್ಲಿ ಇಷ್ಟು ಜನ ಇದ್ದಾರೆ, ಅಷ್ಟು ಜನ ಇದ್ದಾರೆ, ನಾನು ಅಧಿಕಾರ ಕೊಡಲೇಬೇಕು ಅಂತ ಹಗಲು ರಾತ್ರಿ ಕಿತ್ತಾಡಿದ್ರು. ತಾವೇ ಹೇಳಿದ್ರಿ ಸುಸೂತ್ರವಾಗಿ ಮುಖ್ಯಮಂತ್ರಿಯನ್ನು ಬದಲಾವಣೆ ಆಯಿತು ಅಂತಕ್ಕಂಥದ್ದು. ಇವತ್ತಿಗೆ 60 ದಿನ ಆಗಿದೆ. ತಾವು ಮತ್ತೆ ಇನ್ನೊಂದು ಮಾತು, ಒಳ್ಳೆ ಮಾತು ಹೇಳಿದ್ದೀರಿ, ಕಾಲಾವಕಾಶ ಕಡಿಮೆ ಇದೆ. ಕಾಲಾವಕಾಶ ಕಡಿಮೆ ಇರ್ತಕ್ಕಂಥ ವಿಚಾರಕ್ಕಿಂತನೂ 60 ದಿನಗಳಲ್ಲಿ ಜ್ವಲಂತ ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ ಇದೆ. ಅದು ನೆರೆ ಆಗಿರ್ಬೋದು, ಬರ ಆಗಿರ್ಬೋದು, ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು, ಈ ರೀತಿ ಅನೇಕ ಸಮಸ್ಯೆಗಳು ಕಣ್ಣು ಮುಂದೆ ಇಟ್ಕೊಂಡು, ಮೇಡಮ್ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. 3 kg ಹೊತ್ಕೊಂಡು ತಿರುಗುವಂಥವನಿಗೆ 100 kg ಹಾಕಿದ್ರೆ ಪರಿಸ್ಥಿತಿ ಏನಾಗುತ್ತೆ? ಮನೆ ಕಾಂಗ್ರೆಸ್ ಹೋಗ್ತಾರೆ, ಹೇಳ್ತಾರೆ ಸುಸೂತ್ರವಾಗಿ ನಡೀತಾ ಇದೆ ಅಂತೇಳಿ. ಎಷ್ಟು ಇಲಾಖೆಗಳನ್ನು ಮನೆ ಮುಖ್ಯಮಂತ್ರಿಗಳು ನೋಡೋಕೆ ಸಾಧ್ಯ ಇದೆ? ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ,
ಇವ್ರು ಕೊಟ್ಟಿರ್ತಕ್ಕಂಥ ಕೆಲವು ಯಾರೋ ಒಂದು ಸಚಿವರುಗಳನ್ನ ಮಾಡಿದ್ದೀವಿ ಅಂತ ಒಲ್ಲದ ಖಾತೆಗಳಿದ್ದವ್ರು ನಿನ್ನೆ ಮೊನ್ನೆ ಏನೇನು ಪರಿಸ್ಥಿತಿ ಆಯಿತು ಕಾವೇರಿ ವಿಚಾರದಲ್ಲಿ ಅಂತಕ್ಕಂಥದ್ದು ನೋಡಿದ್ರಿ, ಅದು ಒಲ್ಲದ ಖಾತೆ ಕೊಟ್ಟಿದ್ದವ್ರಿಗೆ ಆ್ಯಕ್ಚುಲಿ. ಮತ್ತು ಇವತ್ತು ಹೇಳ್ತಿದ್ದಾರೆ ಇಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು 5 ಬಣಗಳಿದೆ. ಒಂದು ಸಿದ್ದರಾಮಯ್ಯನ ಬಣ, ಒಂದು ಡಿ ಕೆ ಶಿವಕುಮಾರ್ ಬಣ, ಒಂದು ರಾಜ್ಯ ಅಧ್ಯಕ್ಷರ ಬಣ, ಒಂದು ಹೈಕಮಾಂಡ್ದೊಂದು, ಮಲ್ಲಿಕಾರ್ಜುನ ಖರ್ಗೆದೊಂದು. ಈ ಪಟ್ಟಿಲಿ ಇವ್ರನ್ನ ಕೊಟ್ಟರೆ ಅವ್ರನ್ನ ತಗೊಳ್ಳಲ್ಲ, ಅವ್ರ ಪಟ್ಟಿಲಿ ಕೊಟ್ಟರೆ ಇವ್ರನ್ನ ತಗೊಳ್ಳಲ್ಲ, ಇವ್ರು ಕೊಟ್ಟರೆ ಅವ್ರು ತಗೊಳ್ಳೋದಿಲ್ಲ. ಈ ರೀತಿ ಸುತ್ತು ಹೊಡಿತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮಾನ್ಯ ಕಾಂಗ್ರೆಸ್ ವರಿಷ್ಠರು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಯುವಕರಿಗೆ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಕೇಳುವಂಥದ್ದು ಯುವಕರಿಗೆ ಕೊಡಿ ಅಂತಕ್ಕಂಥದ್ದನ್ನಾದರೆ ಕಳೆದ ಬಾರಿನೇ ನೀವು ಸಂಪುಟದಲ್ಲಿ ಒಂದು ಮಾತನ್ನು ಹೇಳಿದ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಕೆಲವು ಸಚಿವರನ್ನು ಬದಲಾವಣೆ ಮಾಡಬೇಕು, ಕಳಪೆ ಸಾಧನೆ ಇರ್ತಕ್ಕಂಥವ್ನು. ಹಾಗಾದರೆ ಹಳೆಯ ಸಚಿವ ಸಂಪುಟದಲ್ಲಿ ಕಳಪೆ ಸಾಧನೆ ಆಗಿದೆಯಾ? ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅವರುಗಳಿಂದ. ಇವತ್ತು ಇಂಥ 2.5 ವರ್ಷಕ್ಕೆ ಬದಲಾಯಿಸೋದು ಅದನ್ನಂತಿ ಅಲಿಖಿತ ನಿಯಮ ಅಂತ ಮಾಡ್ಕ ಬಂದ್ಬಿಟ್ಟಿದ್ದಾರೆ. ಅದೇನು ಕಾಂಗ್ರೆಸ್ನವ್ರು ಹೊಸದಾಗಿ ಮಾಡಿದ್ರು? ಒಂದು ನಿಮಿಷ ಇಲ್ಲ ಅದು ನಾನು ಹೇಳ್ತಾ ಇರ್ತಕ್ಕಂಥವಾಗಲೇ ಹೇಳಿದ್ರೆ ಇಲ್ಲಿ ಪೂರ್ಣ ಬಹುಮತ ಇದೆ. ದಯಮಾಡಿ ನೀವು ಅದನ್ನು ಅಂಡರ್ಲೈನ್ ಮಾಡಬೇಕು. 136 ಸೀಟಿನ ಸ್ಪಷ್ಟವಾದ ಬಹುಮತ ಕೊಟ್ಟಿರ್ತಕ್ಕಂಥದ್ದು. 5 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಸರ್ಕಾರಗಳು ಅಲಗಾಡಬಾರ್ದು, ಉತ್ತಮವಾದ ಸಾಧನೆ ಕೊಡಬೇಕು ಅಂತಕ್ಕಂಥದ್ದು. ಸಮ್ಮಿಶ್ರ ಸರ್ಕಾರಗಳ ವಿಚಾರ ಬೇರೆ ಆಗ್ತದೆ. ಇಲ್ಲಿ ಈ ಒಂದು ಸ್ಟೇಬಲ್ ಗೌರ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಕೈಗೆ ಫುಲ್ ಅಧಿಕಾರ ಕೊಟ್ಟು ನೀವು ಅದನ್ನು ನಡ್ಸಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಬರೋದಾದರೆ ಇವತ್ತು ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತಲ್ಲ. ಮತ್ತೊಂದು ಮಾತು ಹೇಳ್ತಾ ಇದ್ದೀನಿ ನೋಡಿ, ಇವ್ರು ಹೇಳಿದ್ರು ಪಾಪ ಇವತ್ತು ನಾವು ಜಾತಿ ನೋಡ್ತಾ ಇದ್ದೀವಿ, ಸೀನಿಯಾರಿಟಿ ನೋಡ್ತಾ ಇದ್ದೀವಿ, ಮತ್ತೆ ಪ್ರಾದೇಶಿಕವಾದ ನೋಡ್ತಾ ಇದ್ದೀವಿ. ಒಂದು ನಿಮಿಷ ನೋಡಿ, ನೀವು ನಾವು ಬೇಡ ಅಂತಿಲ್ಲ, ಎಷ್ಟು ದಿನ ಬೇಕು ನಿಮಗೆ ನೋಡೋದಕ್ಕೆ? ಹಾಗಾದ್ರೆ ನಿಮ್ಮಲ್ಲಿ ಯಾರು ಸಿಗ್ತಾ ಇಲ್ವಾ? ಇವಾಗ ಹೇಳ್ತಿದ್ದಾರೆ. ನಾನೊಂದು ಉತ್ತಮವಾದ ಪ್ರಶ್ನೆ ತಾವು ಕೂಡ ಒಪ್ಕೋಬೇಕಾಗುತ್ತೆ. ಹೊಸಬರನ್ನ ಪ್ರಯೋಗ ಮಾಡ್ತೀವಿ ಅಂತಕ್ಕಂಥ ಮಾಡಿ ಹೇಳ್ತಾರೆ. ಅಲ್ಪಾವಧಿಯಲ್ಲಿ ನೀವು ಹೊಸಬರನ್ನ ಒಂದು ಪ್ರಯೋಗ ಮಾಡಿದ್ರೆ ರಾಜ್ಯದ ಪರಿಸ್ಥಿತಿ ಏನು? ಯಾವ ಇಲಾಖೆ ಯಾರಿಗೆ ಗೊತ್ತು? ಹಳೆಬರಲ್ಲ ಮೇಡಮ್, ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥ ನಿನ್ನೆ ನಾವು ಪದೇ ನಾವು ಒಂದು ಮಾತನ್ನು ಹೇಳ್ತಿದ್ದೀವಿ. ಜಸ್ಟ್ ನೀವು ಕಾವೇರಿ ವಿಷಯದಲ್ಲಿ 6 ತಿಂಗಳಿಂದನೇ ಹೇಳಿದ್ರು ಎಲ್ಲಿಂದನೋ ಇದೆ, ಈ ಸತಿ ಮಳೆ ಕಡಿಮೆ ಇದೆ ಅಂತಕ್ಕಂಥದ್ದನ್ನ ಯಾಕೆ ನೀವು ಪ್ರಿಕಾಷನ್ ತಗೊಳ್ಳಿಲ್ಲ? ಯಾಕೆ ನೀವು ವಿರೋಧ ಪಕ್ಷಗಳ ಸಲಹೆಗಳು ತಗೊಳ್ಳಿಲ್ಲ? ಎಲ್ಲ ಮುಳುಗೋಗಿ ಕೊನೆ ದಿನ ಬಂದು ವಿರೋಧ ಪಕ್ಷಗಳು ಓಡ್ ಬನ್ನಿ ಅಂದ್ರೆ, ಮಳೆ ಬಂದ ನಂತರ ವಿರೋಧ ಪಕ್ಷಗಳು ಬನ್ನಿ ಅಂತಂದ್ರೆ ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ರಾಜ್ಯ ಎಲ್ಲೋ ಒಂದು ರೀತಿ ಹಿನ್ನಡೆ ಆಗ್ತಾ ಇದೆ ಅಭಿವೃದ್ಧಿಗೆ ಅಂತಕ್ಕಂಥದ್ದು ನಮ್ಮ ವಾದ. ನೀವು ಯಾರನ್ನಾದ್ರೂ ಮಾಡ್ಕೊಳ್ಳಿ, ಆಂತರಿಕ ವಿಚಾರ ಬೇರೆ. ಮತ್ತೊಂದು ಇವರು ಹೈಕಮಾಂಡ್ ಬಗ್ಗೆನೂ ಹೇಳ್ತಾ ಇದ್ರು, ಪದೇ ಹೇಳ್ತಾರೆ ಹೈಕಮಾಂಡೇ ಅಂತಿಮ ಅಂತೇಳಿ. ಯಾವತ್ತು ಗೌರವ ಕೊಟ್ಟಿದ್ದೀರಾ ಹೈಕಮಾಂಡ್ಗೆ ನೀವು? ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂದಿದ್ದ ದಿನ ಕೂಡ ನೀವು ಅವ್ರಿಗೆ ಗೌರವ ಕೊಡಲಿಲ್ಲ. ಇವತ್ತು ಹೋಗಿ ಯಾವುದೋ ಒಂದು ಸೀಟ್ಗಳಿಗೋಸ್ಕರ ನೀವು ಹೈಕಮಾಂಡ್ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಯಾರನ್ನಾದ್ರೂ ಮಾಡ್ಕೊಳ್ಳಿ, ನಮ್ಮ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು ಕಿವಿ ಹಿಂಡ್ಬೇಕಾಗಿರೋದು ನಿಮ್ಮ ಮೈತ್ರಿ ಪಕ್ಷ ಹೈಕಮಾಂಡ್ ಪಕ್ಷ ಅವ್ರದ್ದು, ಅವ್ರಿಗೆ ಕಿವಿ ಹಿಂಡ್ಬೇಕು. 6 ತಿಂಗಳು ವಿರೋಧ ಪಕ್ಷದ ಲೀಡರ್ನ ಆಯ್ಕೆ ಮಾಡಕ್ಕೆ ಬಾಯಿ ಮುಚ್ಕೊಂಡು ಸುಮ್ನಿರ್ಬೇಕು ಅಂದ್ರೆ ಸುಮ್ನಿರಲ್ಲ. ಹಾದಿಗೊಂದು ಬೀದಿಗೊಂದು ಒಂದು ಮಾತು ಹೇಳ್ತಿದ್ದೀನಿ. ನಾನು ಆಗ್ಲೇ ಒಂದು ಪಾಯಿಂಟ್ ಅನ್ನು ಹೇಳಿದ್ವಿ. ಸಮ್ಮಿಶ್ರ ಸರ್ಕಾರ 1, 2ನೇದು ನಿಮ್ಮ ಪೂರ್ಣ ಬಹುಮತ 2. ಆಮೇಲೆ ನಾವು ಮಾಡ್ತೀವಿ, ಅವ್ರು ಮಾಡ್ತಾರೆ ನಾವು ಮಾಡ್ತೀವಿ ಅಂತಕ್ಕಂಥದ್ದು ನೀವು ಜನಗಳಿಗೆ ನೀವು ಹೇಳಬೇಕಾಗುತ್ತೆ. ಜನಗಳಿಗೆ ನೀವು ಆ ಮಾತನ್ನ ಹೇಳಿ, ಅವ್ರು ಒಂದು 6 ತಿಂಗಳು ಮಾಡಿದ್ರೆ ನಾವು 6 ತಿಂಗಳು ಮಾಡ್ತೀವಿ ಅಂತ ಜನಗಳಿಗೆ. ಆಯ್ತು ಉತ್ಕರ್ಷ್ ಅವರೇ, ವಿರೋಧ ಪಕ್ಷದವರಾಗಿ ರಾಜ್ಯದ ಸಮಸ್ಯೆನ ನೀವು ಹೇಗೆ ನೋಡ್ತಾ ಇದ್ದೀರಿ? ಆಡಳಿತ ಪಕ್ಷ ಅದ್ಭುತವಾದಂತಹ ನಂಬರ್ಸ್ನ ಜನ ಕೊಟ್ಬಿಟ್ಟಿದ್ದಾರೆ. ಇವ್ರು ಹೋಗಿ ಬಂದು ಡೆಲ್ಲಿಗೆ ಹೋಗಿ ಕುತ್ಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು? ನೀವು ಹೇಗೆ ನೋಡ್ತಾ ಇದ್ದೀರಿ ಇದನ್ನ? ಇಲ್ಲ, ಒಂದು ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಮುಖ್ಯಮಂತ್ರಿಗಳು ಹೊಸ ಮುಖ್ಯಮಂತ್ರಿಗಳಾದಮೇಲೆ ಇನ್ನೂ ಸಚಿವ ಸಂಪುಟ ಸಭೆ ಆಗದೆ ಇರತಕ್ಕಂಥದ್ದು, ಸಚಿವರಾಗದೇ ಇರತಕ್ಕಂಥದ್ದು ಭಾಳಷ್ಟು ಇಂಪ್ಯಾಕ್ಟ್ ಅದು ಯಾರ ಮೇಲೆ ಆಗ್ತಾ ಇದೆ ಅಂತಂದರೆ ರಾಹುಲ್ ಗಾಂಧಿಯವ್ರ ಮೇಲೆ ಅನ್ನಲ್ಲ, ಪ್ರಿಯಾಂಕಾ ಗಾಂಧಿಯವ್ರ ಮೇಲೆ, ಕರ್ನಾಟಕದ ಜನಸಾಮಾನ್ಯರ ಮೇಲೆ. ಇವತ್ತು ನಾವು ಕಾವೇರಿ ವಿಚಾರದಲ್ಲಿ ಎಷ್ಟು ಫೇಲ್ಯೂರ್ ಆಗಿದ್ದೀವಿ ನಾವು. ಕರ್ನಾಟಕ ಸರಿಯಾದ ವಾದವನ್ನು ಮಂಡನೆ ಮಾಡಲಿಕ್ಕೆ ವಿ ಹ್ಯಾವ್ ಫೇಲ್ಡ್. ಯಾಕೆ ಫೇಲ್ಯೂರ್ ಅಂತಂದರೆ ಸರಿಯಾದ ಸಚಿವರು ಇಲ್ಲ, ಮಾರ್ಗದರ್ಶನ. ರಾಮಲಿಂಗಾರೆಡ್ಡಿ ಅವರು ಖಾತೆ ಕೊಟ್ಟಿದ್ದೀವಿ, ಇವತ್ತವರೆಗೂ ಅವ್ರಿಗೆ ಆಸಕ್ತಿನೇ ಇಲ್ಲ ಒಂದು ಇಲಾಖೆ ಬಗ್ಗೆ, ಏನಾಗ್ತಾ ಇದೆ ಆಗು ಹೋಗುಗಳ ಬಗ್ಗೆ. ಇಲ್ಲಿ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರ್ತಾ ಇದೆ. ನೀವು ದಯವಿಟ್ಟು ಇಲ್ಲಿ ಏನು ಆಗ್ತಿದೆ ಸಮಸ್ಯೆ ಅಂತಂದರೆ ಸರಿಯಾದ ಖಾತೆಗಳನ್ನು ಕೊಟ್ಟಿಲ್ಲ. ಇವತ್ತು ಕೃಷಿ ವಿದ್ಯಾರ್ಥಿಗಳು ನಮ್ಮ GKVK ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಯಾರು ಸಚಿವರು ಯಾರು ಅಡ್ರೆಸ್ ಮಾಡಬೇಕು? ಯಾರಿಗೆ ಹೇಳ್ಬೇಕು ಅವರು? ಇವತ್ತು KPSCಯಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ಆಗಿ ವಿದ್ಯಾರ್ಥಿಗಳಲ್ಲಿ ಸಾಯ್ತಾ ಇದ್ದಾರೆ ಹೋರಾಟಗಳನ್ನು ಮಾಡ್ಕೊಂಡು. ಯಾರಿಗೆ ಅಡ್ರೆಸ್ ಮಾಡಬೇಕು? ಯಾರಿಗೆ ಮಾತಾಡ್ಬೇಕು ಮೇಡಮ್? ಖಾತೆಗಳು ಸರಿಯಾಗಿ ಹಂಚಿಕೆ ಆಗಲಿಲ್ಲ ಅಂತಂದ್ರೆ ಇದೇ ಸಮಸ್ಯೆಗಳು ಆಗ್ತಕ್ಕಂಥದ್ದು. ಹೋಗ್ಲಿ, ಈಗ ಮುಖ್ಯಮಂತ್ರಿಗಳಿಗೆ ಫ್ರೀಡಮ್ ಕೊಟ್ಟಿದ್ದಾರಾ? ಪಾಪ ನಮ್ಮ ಮುಖ್ಯಮಂತ್ರಿಗಳನ್ನ ಗೇಟ್ ಕೀಪರ್ ದಿನ ಇವ್ರು 4-5 ಸತಿ. ನಾನು ಮೊನ್ನೆ ಡೆಲ್ಲಿಗೆ ಹೋದಾಗ ನಮ್ಮ ಫ್ಲೈಟಲ್ಲೇ 25 ಜನ ಕಾಂಗ್ರೆಸ್ MLAಗಳು ಬಂದಿದ್ರು. ದುರ್ದೈವ ನೋಡಿ, ಇಲ್ಲಿ ಜನಸಾಮಾನ್ಯರು ಬರ ಇದೆ, ಅನೇಕ ರೀತಿಯ ಸಮಸ್ಯೆಗಳಿದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ. ಇಲ್ಲಿ MLAಗಳು ಇವರು ಮಿನಿಸ್ಟರ್ಗಳ ಆಕಾಂಕ್ಷಿಗಳು ಡೆಲ್ಲಿಲಿ ಕುತ್ಕೊಂಡ್ರೆ ವಾರಗಟ್ಲೆ ಜನ ಯಾರನ್ನ ಅಡ್ರೆಸ್ ಮಾಡಬೇಕು? ಇಲ್ಲಿ ಮಂಡ್ಯ ಭಾಗದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಬೆಲೆ ಏರಿಕೆ ಸಮಸ್ಯೆ ತತ್ತರಿಸ್ತಾ ಇದ್ದಾರೆ ಜನ.
ಇವ್ರು ಇನ್ನ ಯಾರನ್ನ ಮಾಡಬೇಕು, ಆಕಾಂಕ್ಷಿಗಳು ಸೂಟು ಬೂಟು ಹೊಲ್ಸ್ಕೊತಾ ಇದಾರೆ ಬಿಟ್ರೆ ರಾಜ್ಯದ ಸಮಸ್ಯೆ ಅಂತೂ ಬಗೆಹರಿಸುವಂತ ಇವ್ರನ್ನ ಇವತ್ತಿಗೆ ಸಚಿವ ಸಂಪುಟ ಮಾಡಿದ್ರು ಕೂಡ ಈ ರಾಜ್ಯದ ಏನು ಸಮಸ್ಯೆಗಳಿರುತ್ತೆ ಅದು ಯಾವುದು ಕೂಡ ಬಗೆಹರಿಯೋದಿಲ್ಲ. ಯಾಕಂದ್ರೆ ಇದು ಶಾಶ್ವತವಾಗಿ ಇರುತ್ತೆ ಸರ್ಕಾರ ಇರೋವರೆಗೂ. ಎಸ್, ಸಮೀವುಲ್ಲಾ ಸರ್, ಕಾಂಗ್ರೆಸ್ಗೆ ಇಂಥ ನಂಬರ್ ಕೊಟ್ಟಿರೋದೇ ಶಾಪಾಗಿ ಪರಿಣಮಿಸ್ತಾ ಇದೆಯಂತ. ಕ್ಯಾಬಿನೆಟ್ ಅಂತ ರಚನೆ ಮಾಡಿದ್ರೆ ಇವ್ರ ಹತ್ರ 3 ಕ್ಯಾಬಿನೆಟ್ ರಚನೆ ಮಾಡ್ಬೋದು, ಅಂತಹ ನಂಬರ್ಸ್ ಇದೆ. ಅದೇ ದೊಡ್ಡ ತಲೆನೋವಾಗಿದೆಯಲ್ಲ. ಯಾಕೆ ಸರ್ ಹಿಂಗೆ ಗಜಪ್ರಸವ ಅನ್ನೋದು ಅಥವಾ ಮತ್ತೊಂದು ಅನ್ಕೊಳ್ಳೋದು, ನಾಳೆ ಬಾ ಅಂದ್ರೆ ಇವ್ರ ಆದ್ಯತೆ ಏನು? ಎಲೆಕ್ಷನ್ ಅಂತನಾ ಅಥವಾ ಆಡಳಿತದಲ್ಲಿ ಸುಧಾರಣೆ ಮಾಡಬೇಕು ಅನ್ಕೊಂಡಿದಾರಾ? ಕನ್ಫ್ಯೂಷನ್ ಏನಿದೆ, ಏನ್ ಸಮಸ್ಯೆ ಇದೆ ಹೈಕಮಾಂಡ್ ನಲ್ಲಿ ಅಂತ? ಈಗ ಈ ಸಂಪುಟ ವಿಸ್ತರಣೆಯಲ್ಲಿ ರಾಹುಲ್ ಗಾಂಧಿ ಅವರ ನೇರ ಪಾತ್ರ ಇದೆ, ಸಂಪೂರ್ಣ ನಿಯಂತ್ರಣ ಇದೆ. ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಆ ಹೊಸ ಮುಖಗಳಿಗೆ ಆದ್ಯತೆ ಅಂದ್ರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅಧಿಕಾರ ಹಸ್ತಾಂತರ ಅಥವಾ ಪರಿವರ್ತನೆಯ ಕಾಲ ಅಂತ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳ್ಕೊಳ್ಳೋದು. ಯಂಗ್ ಜನರೇಷನ್ ಗೆ ಪವರ್ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಗೊಂದಲ, ಆಮೇಲೆ ಅವರು ಫಾರಿನ್ಗೆ ಹೋಗಿದ್ರು, ಆಮೇಲೆ ಪಾರ್ಲಿಮೆಂಟ್ ಪಾರ್ಟಿಸಿಪೇಷನ್ ಮತ್ತೆ ಇದೇನೋ ಕಾಂಟ್ರವರ್ಸಿಸ್, ಇದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿ ಅದ್ರ ನಡುವೆ ಸಿಜೆಪಿ ಪ್ರೊಟೆಸ್ಟ್, ಅಲ್ಲಿ ಲಾಠಿ ಚಾರ್ಜ್, ಅದರಲ್ಲಿ ಅವ್ರ ನ್ಯಾಷನಲ್ ಲೀಡರ್ಸ್ ಬ್ಯುಸಿ ಇದ್ದದ್ರಿಂದ ಆಯ್ತು ಅಂತ ಅವ್ರು ಹೇಳ್ಕೊತಾರೆ. ಓಕೆ, ಆದ್ರೆ ಇಲ್ಲಿ ಈ 28ರ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕ್ಯಾಬಿನೆಟ್ ರಚನೆ ಆಗ್ತಾ ಇದೆ. ಅಂದ್ರೆ ಇದನ್ನ ಒಂದು ರಣತಂತ್ರ, ರಾಜಕೀಯ ರಣತಂತ್ರ. 28ರ ಚುನಾವಣೆಗೆ ಈ ಕ್ಯಾಬಿನೆಟ್ ರಚನೆ ರಾಜಕೀಯ ರಣತಂತ್ರದ ರೀತಿಯಲ್ಲಿ ರೂಪಿಸಲಾಗ್ತಿದೆ ಅಂತ ಕಾಂಗ್ರೆಸ್ನವರು ಹೇಳ್ಕೊಳ್ಳೋದು. ಅಂದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಒಬ್ಬೊಬ್ಬ 3-4 ಜನರನ್ನ ಗೆಲ್ಲಿಸ್ಕೊಂಡು ಬರುವಂತಹ ಶಕ್ತಿ ಇರಬೇಕು ಅನ್ನೋದು ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅವ್ರದ್ದು. ಹೀಗಾಗಿ ಈ ಹೊಸ ಮುಖಗಳು ಎಷ್ಟರ ಮಟ್ಟಿಗೆ ಅವ್ರು ಅಂದ್ಕೊಂಡ ಹಾಗೆ ನಿಜಕ್ಕೂ ಹೊಸ ಮುಖನ ಅಥವಾ ಆ ಹೊಸ ಮುಖಗಳು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಮುಂದಿನ ದಿನಗಳಲ್ಲಿ ಅವರ ಇಮೇಜು, ಈ ಸರ್ಕಾರದ ಇಮೇಜು ನಿರ್ಧಾರ ಆಗುತ್ತೆ. ಹಂಗ್ ನೋಡಿದ್ರೆ 14 ಜನ ಕ್ಯಾಬಿನೆಟ್ ತಗೊಂಡಿದ್ದಾರೆ, ಬರ ಇದೆ, ಡ್ರಾಟ್ ಇದೆ, ಒಬ್ಬೊಬ್ಬರಿಗೆ 3 ಜಿಲ್ಲೆ 4 ಜಿಲ್ಲೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನನಗಂತೂ ಆ ಜಿಲ್ಲೆ ಜವಾಬ್ದಾರಿ ಉಸ್ತುವಾರಿ ವಹಿಸಿರೋ ಸಚಿವರು ಎಲ್ಲೆಲ್ಲಿ ಟೂರ್ ಮಾಡ್ತಿದಾರೋ, ಡ್ರಾಟಿಗೆ ಏನೇನ್ ಪರಿಹಾರ ಕೈಗೊಂಡಿದಾರೋ ನನ್ ಕಣ್ಣಿಗಂತೂ ಕಾಣ್ತಾ ಇಲ್ಲ. ಸೀನಿಯರ್ಸ್ ಇದ್ದಾರೆ. ಆಮೇಲೆ ಎರಡನೇದು ಏನು ಅಂದ್ರೆ ರಾಹುಲ್ ಗಾಂಧಿಗೆ ಸ್ವಲ್ಪ ತಲೆ ಬಿಸಿ ಆಗಿರೋದು, ಸೀನಿಯರ್ಸ್ ಗಳನ್ನ ಡ್ರಾಪ್, ನೀವು ಸಂಖ್ಯೆ ಹೇಳಿದ್ರಲ್ಲ, ಸಂಖ್ಯೆನೇ ಶಾಪವಾಗಬಹುದು ಅನ್ನೋದಕ್ಕೆ. ಈಗ ಸೀನಿಯರ್ಸ್ ಗಳಿಗೆ ಡ್ರಾಪ್ ಮಾಡಿದಾಗ ಯಂಗ್ಸ್ಟರ್ಸ್ ಗಳಿಗೆ ಆದ್ಯತೆ ಕೊಡೋ ಹಂತದಲ್ಲಿ ಮತ್ತೆ ಕೆಲವರು ಲೆಫ್ಟ್ ಔಟ್ ಆದಾಗ ಅವ್ರು ಏನಾದ್ರು ಭಿನ್ನಮತ ಕಟ್ಕೊಂಡು ಮತ್ತೆ ಭಿನ್ನಮತೀಯ ಚಟುವಟಿಕೆಗಳನ್ನ ಶುರು ಮಾಡಿದ್ರೆ ನಮ್ಮ ಇಡೀ ಉದ್ದೇಶನೇ ಫೇಲ್ಯೂರ್ ಆಗುತ್ತೆ, ಪಕ್ಷಕ್ಕೆ ಧಕ್ಕೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಹೆಚ್ಚು ಚರ್ಚೆಗೆ ಈಡಾಗ್ತಿದೆ. ಮೊನ್ನೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಇಲ್ಲಿ ರಾಜ್ಯದ ಮಟ್ಟದಲ್ಲಿ ಆಯ್ತು ಕೆಲವರಿಗೆ ತಗೊಳ್ಳೋಣ, ಕ್ಯಾಬಿನೆಟ್ ತಗೊಳ್ಳೋಣ, ಆಯ್ತು ಎಲ್ಲವೂ ಸರಿ, ಒಳ್ಳೆ ಫ್ರೆಶ್ ಮುಖಗಳು ಇಟ್ಕೊಂಡು ಚೆನ್ನಾಗಿದೆ. ಈಗ ರಿಜ್ವಾನ್ ಅರ್ಷದ್ ಕೊಟ್ರೆ, ಪನ್ನಣ್ಣನ್ ಕೊಟ್ರೆ, ಶರದ್ ಬಚ್ಚೇಗೌಡ್ರ ಅವರಿಗೆ ಕೊಟ್ರೆ, ಈ ತರ ಮುಖಗಳಿಗೆ ನಾಡಗೌಡರು ಹೆಸರೇಳಿ ಸರ್, ಹಂಗೆ ಒಂದ್ಸಲ ಹೆಣ್ಮಕ್ಳದು ಹೆಸರು ಹೇಳ್ಬಿಡಿ ಸರ್. ನಯನಾ ಮೋಟಮ್ಮ ಅಂತನೋ ಮತ್ತೊಬ್ರು ಹೊಸದಾಗಿದ್ದೀರೋ ಹೆಣ್ಮಕ್ಳು ಇಲ್ಲ, ಅದು ಅಲ್ಲಿ ಯಾಕೋ ಎಡುತ್ತಿದ್ದಾರೆ ಅಂತ ಅನ್ನಿಸ್ತಿದೆ ಯಾಕೆ ನನಗೆ. ಸರ್? ಆ ವಿಚಾರದಲ್ಲಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಅದೆಷ್ಟು ಮಟ್ಟಿಗೆ ಅವರು ಕನ್ಫರ್ಮ್ ಆಗಿ ಅಲ್ಲಿ ಸಂಖ್ಯೆನ ತರ್ತಿದಾರೋ ಏನೋ ಗೊತ್ತಿಲ್ಲ. ಈ ತರದ ಇಮೇಜ್ ಆಯ್ತು, ನಯನಾ ಮೋಟಮ್ಮನೋ ಅಥವಾ ಅನ್ನಪೂರ್ಣ ಅವರು ಈ ತರದ ಮುಖಗಳಿಗೆ ಕೊಟ್ಟು ಹೊಸ ಮುಖಗಳಿಂದ ಅವರು ಸಂಪುಟ ರಚನೆ ಮಾಡ್ತಾರೆ ಅನ್ನೋ ಸರಿ. ಆದರೆ ಇದರಿಂದ ಉಂಟಾಗಬಹುದಾದಂತಹ ಭಿನ್ನಮತ ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಪರಿಣಾಮ ಬೀರಿದ್ರೆ ಅವಾಗ ಏನ್ ಮಾಡಬೇಕು, ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ವಿಚಾರನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಜೊತೆ, ಕೆಪಿಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ನಡೆಸಿ ಅವರಿಗೆ ಸಮಾಧಾನಕರ ಬಹುಮಾನ ಏನ್ ಕೊಡ್ಬೇಕು, ಅದೇನು ಕ್ಯಾಬಿನೆಟ್ ರ್ಯಾಂಕಿನ ಬೋರ್ಡ್ ಕಾರ್ಪೊರೇಷನ್ ಕೊಡ್ಬೇಕು ಅಥವಾ ಅದು ಸಿಗ್ದಲೆ ಇವರಿಗೆ ಏನ್ ಮಾಡ್ಬೇಕು, ಇವೆಲ್ಲ ತೆರೆಮರೆಯಲ್ಲಿ ನಡೀತಿರುವಂತಹ ವಿಚಾರ. ಆದ್ರಿಂದ 2028ನ ಟಾರ್ಗೆಟ್ ಇಟ್ಕೊಂಡು ಕ್ಯಾಬಿನೆಟ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡೋದೇನೋ ಸರಿ, 2028 ಇವ್ರ ಸ್ಟ್ರಾಟಜಿಗೆ ಭಿನ್ನಮತ ಅಡ್ಡಿ ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಒಂದು ಸಮಸ್ಯೆನೆ. ಸರ್ ಈಗ ಹೌದು, ನೀವು ಮುಂದಕ್ಕೆ ಎಲೆಕ್ಷನ್ ಅಲ್ಲಿ ಅಡ್ವರ್ಟ್ ಆದ್ರೆ ಏನು ಅಂತ ನೀವು ಹೇಳ್ತಾ ಇದ್ರಿ, ಅದೆಲ್ಲ ಬಿಡೋಣ ಸರ್. ಸೆಷನ್ ಬಂತಲ್ಲ, ಈಗ ಸೆಷನ್ ಬಂದ್ರೆ ಹೊಸದಾಗಿ ಮಂತ್ರಿಗಳಾಗಿರ್ತಾರೆ, ಇಲ್ಲಿ
ಪಾಪ ಆ ಇಲಾಖೆ ಯಾವ್ದು ಕೊಟ್ಟಿರ್ತಾರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಸುತ್ತಮುತ್ತ ಇರೋ ಆಫೀಸರ್ಸ್ಗಳ ಹೆಸರು ನೆನ್ಪಿಟ್ಕೊಳಕ್ಕೆ ಟೈಮ್ ಸಾಕಾಗಲ್ಲ. ಅಲ್ಲೋಗಿ ವಿರೋಧ ಪಕ್ಷದವ್ರು ಅಟ್ಯಾಕ್ ಮಾಡಿದ್ರೆ ಪ್ರಶ್ನೆ ಕೇಳಿದ್ರೆ ಬಬ್ಬ ಅನ್ಬೇಕಲ್ಲ ಸರ್ ಅವಾಗ. ಸೆಷನ್ ಹ್ಯಾಂಡಲ್ ಮಾಡ್ತಾರೆ ಮ್ಯಾನೇಜ್ ಮಾಡ್ಕೊತಾರೆ. ಹೆಂಗೆ ಸರ್ ಹೊಸಬ್ರಿಗೆ ಕೊಟ್ಬಿಟ್ರೆ ಹೆಂಗೆ ಸರ್ ಅವಾಗ? ಅಯ್ಯೋ ನೀವು ನಮಗೆ ಮೇಲೆ ಹಂಗ ಅನ್ಸುತ್ತೆ. ಮುಂದೆ ನಾವು ನೋಡ್ತೀವಲ್ವಾ ಪಾರ್ಲಿಮೆಂಟ್ ಇದರಲ್ಲಿ ಅಸೆಂಬ್ಲಿನಲ್ಲಿ ಹಂಗ ಅನ್ಸುತ್ತೆ. ಅದಕ್ಕಿಂತ ಮೊದಲು MLA ಕರ್ಸ್ ಮಾತಾಡ್ಬಿಟ್ಟಿರ್ತಾರೆ. ನೀನ್ ಕೇಳಕ್ ಹೋಗ್ಬೇಡ, ನೀನ್ ಏನಾದ್ರು ಮಾಡ್ಕೊಡ್ತೀನಿ, ನಾನ್ ನೋಡಿದೀನಿ, ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಅಂತ ಹೇಳಕ್ ಹೋಗ್ಬೇಡ, ನಾನು ಏನಾದ್ರು ಮಾಡ್ಕೊಡ್ತೀನಿ ಬಾಯಿಲಿ. ಅಲ್ಲಿ ಮತ್ತೆ ಅಲ್ಲಿ ಅವ್ನ್ ತರಾಟೆ ತೆಗೆದುಕೊಳ್ಳಕ್ ಹೋದ್ರೆ ಅವ್ನ್ ಕೆಲ್ಸ ಆಗಲ್ಲ. ಹಂಗೆಲ್ಲ ಇದೆ. ನೀವು ಅವೆಲ್ಲ ಪ್ರಾಬ್ಲಮ್ ಆಗಲ್ಲ. ಎಸ್ ಸರ್ ಬರ್ತೀನಿ. ಇರ್ಷದ್ ಅವರೇ ಸೇಮ್ ಪ್ರಶ್ನೆ ನಿಮ್ ಗಮನಕ್ಕೆ ಹಾಕ್ತೀನಿ. ಒಳ್ಳೆ ನಂಬರ್ ಕೊಟ್ಟಿದ್ದೆ ನಿಮಗೆ ವರ ಇದ್ದಿದ್ ಶಾಪ ಆಗ್ತಾ ಇದೆಯಾ ಅಂತ. ಒಂದಲ್ಲ ಎರಡಲ್ಲ ಮೂರ್ ಕ್ಯಾಬಿನೆಟ್ ರಚನೆ ಮಾಡ್ಬೋದು, ಬಟ್ ಯಾರನ್ನ ಮಾಡ್ತೀರಿ, ಹೆಂಗ್ ಆಯ್ಕೆ ಮಾಡ್ತೀರಿ? ಕಷ್ಟ ಆಗ್ತಾ ಇದೆಯಾ ಒಳಗೆ ಅಥವಾ ಭಯ ಇದೆಯಾ? ಪೋಸ್ಟ್ ಕೊಟ್ಟಿದ್ದು ಒಂದೇ ದಿನದಲ್ಲಿ ಒಬ್ರು ರಾಜೀನಾಮೆ ಅಂತ ಹೋಗ್ಬಿಟ್ರು, ಸಾರಿ ಖಾತೆ ಕೊಡ್ತಿದ್ದಂಗೆ ರಾಜೀನಾಮೆಗೆ ಸೈನೇ ಹಾಕ್ಬಿಟ್ಟಿದ್ರು. ಹಿಂಗೇನಾದ್ರು ಆಗ್ಬಿಟ್ರೆ ಅಂತ ಭಯ ಆತಂಕ ಇದೆಯಾ ಕಾಂಗ್ರೆಸ್ನಲ್ಲಿ? ಇಲ್ಲ, ಬಹಳಷ್ಟು ಸಮರ್ಥರು ಇರೋದ್ರಿಂದ, ಇಲ್ಲಿ ಪೈಪೋಟಿ ಇರೋದ್ರಿಂದ ಆ ತರ ಸರ್ ತುಂಬಾ 5-6 ಜನ ಅಡ್ಗೆ ಭಟ್ರಿದ್ರೆ ಹಾಳಾಗತ್ತೆ ಸರ್ ಅಡ್ಗೆ. ಹಾಗಾಗಲ್ಲ. ಬಹಳ ಒಳ್ಳೆಯ ಒಂದು ಬ್ಯಾಕ್ಗ್ರೌಂಡ್ ಇರೋವಂಥವ್ರು, ಭಾಳಷ್ಟು ಕೆಲಸ ಮಾಡಿರೋವಂಥವ್ರು, ಭಾಳಷ್ಟು ಸೀನಿಯರ್ಸು. ಆಮೇಲೆ ಈ ಕಳೆದ ಒಂದು 15 ವರ್ಷದಲ್ಲಿ ಏನು ಸಂಪುಟಗಳಿತ್ತು ಎಲ್ಲ ಸಂಪುಟದಲ್ಲಿ ಇದ್ದವರು ಇದ್ದಾರೆ. ಸೊ ಹಾಗಾಗಿ ತಾವು ಹೇಳೋ ರೀತಿ ಏನಾಗಲ್ಲ ಅಲ್ಲಿ, ಅಂಥದ್ದೇನಿಲ್ಲ. ಆಮೇಲೆ ಈಗ BJP ಅವರು ಹೇಳ್ತಾ ಇದ್ರು, ಯಾರು ಅದು KPSC ಏನು ಹೇಳ್ತಾ ಇದ್ರು, KPSC ಅಧ್ಯಕ್ಷರ ಬಗ್ಗೆನೂ ಹೇಳ್ತಾ ಇದ್ರು, ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ರು. ಅಲ್ಲ, ನಾನು KPSC ಅಧ್ಯಕ್ಷರ ಬಗ್ಗೆ ಹೇಳೋದಕ್ಕೆ ಬಯಸ್ತೇನೆ ನಿಮಗೆ. ಯಾಕಂದ್ರೆ KPSC ಅಧ್ಯಕ್ಷರಿಗೆ ಯಾರು ತಂದರು, ಯಾರ ಸಮಯದಲ್ಲಿ ಅವ್ರನ್ನ ಮೆಂಬರ್ ಮಾಡಿದ್ರು, ಯಾರು ಅವ್ರನ್ನ ಅಧ್ಯಕ್ಷರು ಮಾಡಿದ್ರು, ಆಮೇಲೆ ಅವ್ರ ಜೊತೆಯಲ್ಲಿ ಯಾರು ನಂಟು ಇದೆ ಏನಿದೆ ಅನ್ನೋದನ್ನು ಮಾನ್ಯ ಬಸವನಗುಡಿ ಪಾಟೀಲ್ ಯತ್ನಾಳ್ ಅವರು ಭಾಳ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಹಾಗಾಗಿ ತಾವು ನಮ್ಮ ಕಡೆ ಬಟ್ ಮಾಡೋ ಮುಂಚೆ ತಾವು ನೋಡಬೇಕು ಯಾವ ರೀತಿ ಆ ಹಗರಣವನ್ನು ತರೋದಕ್ಕೆ ತಮ್ಮ ಒಂದು ಕೈವಾಡ ಇದೆ, ತಾವು ಯಾವ ರೀತಿ ಅದಕ್ಕೆ ಸಹಾಯ ಮಾಡಿದ್ದೀರಿ, ತಮ್ಮ ಸರ್ಕಾರದಲ್ಲಿ ಎಂತ ಹಗರಣಗಳಾಯಿತು ಅದೆಲ್ಲವನ್ನ ನೀವು ಅದನ್ನ ಹೇಳಿ ಅದನ್ನ ಗಮನ ಹರಿಸಿ ತಾವು ಕೇಳಬೇಕು. ಅಂತದನ್ನ ಬದಲಾಯಿಸಿ ಅಂತಾನೆ ನಿಮಗೆ ಅಧಿಕಾರ ಕೊಟ್ಟಿದ್ದು. ನೀವಿನ್ನು ನಾಳೆ ನಾಡ್ದು ಆಚೆ ನಾಡಿದ್ದು ಈಗ ಮಧ್ಯಾಹ್ನ ಸಂಜೆ ಅಂದ್ಬಿಟ್ರೆ ಕಷ್ಟ ಇದೆ ಸರ್ ರಾಜ್ಯದಲ್ಲಿ. ಬೆಲೆ ಏರಿಕೆ ಹೆಡ್ಲೈನ್ಸ್ ಅಲ್ಲಿ ಓದ್ತಾ ಇದ್ದೆ ನಾನು, ಬೆಲೆ ಏರಿಕೆ ಅಂತ. ಈ ಮಟ್ಟಕ್ಕೆ ಇದನ್ನ ಮಾಡ್ತಾರೆ ಅಂತ ಗೊತ್ತಿದ್ರೆ ನಾವು ಬದಲಾವಣೆ ಮಾಡಬಹುದಾಗಿತ್ತು. ಅದು ಈಗ ಬಹಳ ಕಷ್ಟ ಆಗ್ತಾ ಇದೆ, ಈಗ ಬೆಳಕಿಗೆ ಬಂದಿದೆ. ಈಗ ಬೆಳಕಿಗೆ ಬಂದಿದೆ. ಅದ್ರ ಮೇಲೆ ಇವತ್ತು ಏನು ನಾವು ತನಿಖೆ ಆಗಿರ್ಬೇಕಾಗಿರ್ಬೋದು ಅಥವಾ ಏನಾಗಿರ್ಬೋದು ಅದನ್ನ ಮಾಡ್ಕೋತೀವಿ. ಏನಿವೆ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ಈ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಚರ್ಚೆ ಮುಂದುವರಿಸ್ತಾ ಹೋಗೋಣ. ನಾಗೇಂದ್ರ ಅವರೇ, ನಿಮ್ಗೆ ಈ ಪ್ರಶ್ನೆ, ಇದು ತಡ ಆಗ್ತಾ ಇದ್ದಷ್ಟು ಕ್ಯಾಬಿನೆಟ್ JDS ನಲ್ಲೂ ಎಲ್ಲ ಒಂದ್ ಕಡೆ ಆತಂಕ ಇದೆ ಅಂತ. ಎಲ್ಲಿ ಯಾರಿಗೆ ಈ ಪ್ರಾತಿನಿಧ್ಯಗಳನ್ನು ಹೆಂಗ್ ಕೊಟ್ಬಿಡ್ತಾರೆ? ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರಿಗೆ ಜಾಸ್ತಿ ಕೊಟ್ಬಿಟ್ರು, JDS ನ ಮರ್ತು ಬಿಟ್ರೆ ಜನ ಅನ್ನೋ ಆತಂಕ JDS ಅಲ್ಲಿ ಎಷ್ಟಿದೆ? ನೀವು ಇದೊಂದು ಪ್ರಶ್ನೆ ಮಾತ್ರ ದಯಮಾಡಿ ಯಾವುದೇ ಕಾರಣಕ್ಕೂ ನಾನು ಒಪ್ಪುವಂತ ಪ್ರಶ್ನೆ ಇಲ್ಲ. ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ಒಪ್ತಿರೋ ಬಿಡ್ತಿರೋ ಪ್ರಶ್ನೆ ಕೇಳೋದು ನನ್ನ ಕರ್ತವ್ಯ. ಇಲ್ಲ ನಿಮ್ಮ ಆ ವಿಚಾರದ ಬಗ್ಗೆ ನಾನೇನು ಮಾತಾಡೋದಿಲ್ಲ. ನಿಮಗೆ ಶ್ರೀಮಾನ್ ದೇವೇಗೌಡರಿಗೆ ಯಾವ ಹುದ್ದೆಯನ್ನು ಕೊಟ್ಟಿದ್ರು ಹುದ್ದೆ ನಿಭಾಯಿಸುವಂಥ ಸಂದರ್ಭದಲ್ಲಿ ಜನಪರವಾಗಿ ಮಾಡಿರ್ತಕ್ಕಂಥ ಕೆಲಸ, ಸನ್ಮಾನ್ಯ SM ಕೃಷ್ಣರವರು ಜನಪರವಾಗಿ ಮಾಡಿರ್ತಕ್ಕಂಥ ಕೆಲಸ, ಸನ್ಮಾನ್ಯ ಕುಮಾರಣ್ಣವರು ಜನಪರವಾಗಿ ಮಾಡಿರ್ತಕ್ಕಂಥ ಕೆಲಸ. ನೀವು ಹುದ್ದೆ ನೀವು ಹೇಳಿದ್ರ ಪೇಪರ್ ಪೆನ್ ಅಂತ ಕೆಲಸ ಮಾಡಿ ಜನ ಒಪ್ತಾರೆ. ನಾವೆಲ್ಲ ಒಪ್ಪಬೇಕಾಗಿರೋದು, ಪಾರ್ಟಿಗಳು ಹೆದರಬೇಕಾದಿಲ್ಲ. ಹಾಗೆ ಸನ್ಮಾನ್ಯ ನಮ್ಮ ಹಿರಿಯರು ಸಮೀವುಲ್ಲಾ ಸಾಹೇಬರು ಲೈನಲ್ಲಿದ್ದಾರೆ ಅಂತ ಕಾಣುತ್ತೆ. ಹೊಸ ಖಾತೆಗಳು ಸ್ಟಡಿ ಮಾಡ್ಕೊಳ್ಳೋಕೆ ನೀವು ಉತ್ತಮ ಅಂತ ಪ್ರಶ್ನೆ ಕೇಳಿದ್ರಿ. ಯಾವುದೇ ವ್ಯಕ್ತಿ ಈಗ ಹಿರಿಯರಿಗೆ ಕಳೆದ ಬಾರಿ ಕೊಟ್ಟಿದ್ರು ಮೇಡಮ್, ಕೊಟ್ಟಂಥ ಸಂದರ್ಭದಲ್ಲಿ ಎಂತೆಂಥ ಎಡವಟ್ಟುಗಳಾಯಿತು. ಯಾವ ಮೂಡ ನಮ್ಮಲ್ಲಾಯ್ತಾ, ವಾಲ್ಮೀಕಿ ಹಗರಣ ನಮ್ಮಲ್ಲಾಯ್ತಾ, ಮತ್ತೆ ಯಾವುದು ಗೃಹಲಕ್ಷ್ಮಿಲಿ ಇದೊಂದು ಕುತ್ರ ಕೊಟ್ಬಿಡಿ ನೀವು. ಆ ಆತಂಕ JDS ಅಲ್ಲಿ ಇದೆ. ಹೌದು, ದೇವೇಗೌಡರು ಒಳ್ಳೊಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಇವತ್ತಿಗೂ ಮಣ್ಣಿನ ಮಗ ಯಾರು ಅಂದ್ರೆ ದೇವೇಗೌಡರ ಹೆಸರನ್ನೇ ನೆನಪಿಸ್ಕೊಳ್ತಾರೆ. ಯಾರು ದೇವೇಗೌಡರನ್ನ ತೆಗಳೋ ಪ್ರಶ್ನೆನೇ ಇಲ್ಲ. ಆದ್ರೆ ಈಗ್ಲೂ JDS ಗೆ ಆ ವರ್ಚಸ್ ಹಂಗೆ ಇದೆಯಾ? ಪೆನ್ನು ಪೇಪರ್ ಕೊಡಿ ಅಂದ ತಕ್ಷಣ ಜನ ಕೊಡ್ತಿದ್ದಂಗೆ ಸೈನ್ ಹಾಕಿ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿಗಳಾದ್ಮೇಲೆ ಬಿಟ್ಬಿಡ್ತಾರಾ? ಇನ್ನೂ ಹೆಚ್ಚಿಗೆ ಮರೆಸ್ತಾರೆ. ಆ ಆತಂಕ JDSಗೆ ಹಳೆ ಮೈಸೂರು ಭಾಗದಲ್ಲಿ ಎಷ್ಟಿದೆ ಅಂತ ತಪ್ಪಾಗಿ ನೀವು ಅರ್ಥೈಸ್ಕೋಬೇಡಿ. ಒಂದು ಮಾತನ್ನು ಹೇಳ್ತೀನಿ. ಸನ್ಮಾನ್ಯ CM ಇಬ್ರಾಹಿಂ ಅವರು ಪದೇ ಹೇಳೋರು ನಮ್ಮ ಪಕ್ಷದಲ್ಲಿರುವಂಥ ಸಂದರ್ಭದಲ್ಲಿ ಬಹಿರಂಗ ಸಭೆಗಳಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಯಾವೊಂದು ಬೆಳೆ ಹಾಕಬೇಕಾದ್ರೆ ಅತ್ಯುತ್ತಮವಾದಂಥ ಬೀಜಗಳೆಲ್ಲಾದರೂ ಇತ್ತು ಅಂತಂದರೆ JDS ಅಲ್ಲಿ ಅಂತಕ್ಕಂಥದ್ದು. ಇವತ್ತು ಇರ್ತಕ್ಕಂಥವರೆಲ್ಲ ನಮ್ಮ ಪಾರ್ಟಿಯಿಂದ ಹೋಗಿರೋರೇನೆ 90% ಎಲ್ಲರೂ ಕೂಡ
ನೋಡಿ 2 ಮುಖ್ಯಮಂತ್ರಿಗಳು ಇಲ್ಲಿಂದ ಹೋಗಿರ್ತಕ್ಕಂಥವ್ರೆ. ನಮ್ಮಲ್ಲಿ ಒಳ್ಳೊಳ್ಳೆ ಜನಪ್ರತಿನಿಧಿಗಳನ್ನ ಹುಟ್ಟಾಕೋ ಯೂನಿವರ್ಸಿಟಿಯಾ ನಿಮ್ದು? 101% ಪಕ್ಕ. ಬಟ್ ಯಾಕೆ ಮನೆ ಬಿಟ್ಟು ಬರ್ತಾರೆ ಅಲ್ಲಿ? ಒಂದು ನಿಮಿಷ, ನಿಮಗೆ ನೋಡಿ, ಒಂದು ಮನುಷ್ಯ ನಾವು ಫುಲ್ ಫ್ರೀ ಬಿಡ್ತೀವಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡಲಿ ಅಂತೇಳಿ, ಅವರೇನೋ ಮಾಡ್ಕೊಂಡು ವೈಯಕ್ತಿಕ ವಿಚಾರಗಳು ಬೇರೆ ಕಡೆ ಹೋಗೋದಾದ್ರೆ ಅದರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ. ಅಂಥವ್ರನ್ನ 10 ಜನ ಹುಟ್ಟಾಕುವಂಥ ಶಕ್ತಿ ಜಾತ್ಯತೀತ ಜನತಾದಳಕ್ಕಿದೆ. ಆಮೇಲೆ ಜನಪರವಾದ ಕೆಲಸ ಮಾಡ್ತೀವಿ, ಜನ ತೀರ್ಮಾನ ಮಾಡಲಿ. ಒಂದು ಎರಡನೇದು ಸಮೀವುಲ್ಲಾ ಸಾಹೇಬ್ರಿಗೆ ಒಂದು ಮಾತು ನಾನು ಹೇಳಬೇಕಾಗಿತ್ತು. ಅವ್ರಾಗಲೇ ಹೇಳ್ತಾ ಇದ್ರು, ರಣತಂತ್ರದ ಬಗ್ಗೆ ಕೂಡ ಹೇಳ್ತಿದ್ರು. ಹಿರಿಯರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ರಣತಂತ್ರ ಏನಾಯಿತು, ಯಾಕೆ ಫೇಲ್ಯೂರ್ ಆಯಿತು, ಯಾಕೆ ಹಗರಣಗಳಾದವು, ಯಾಕೆ MLAಗಳು ಜೈಲಿಗೆ ಹೋದರು, ಯಾಕೆ 5,000 ಕೋಟಿ ಗೃಹಜ್ಯೋತಿಲಿ ಯಾವುದು ಗೃಹಲಕ್ಷ್ಮಿಲಿ ಹಗರಣ ಆಯಿತು, ಮತ್ತು ವಾಲ್ಮೀಕಿ ಹಗರಣ ಹೇಗಾಯಿತು, ಮತ್ತು ಈಗ ಹೊಸಬರು ಮಿನಿಮಮ್ ಮೇಡಮ್ ಇವತ್ತಿನ ದಿನ ಒಂದು ಫಸ್ಟ್ ಟೈಮ್ ಉತ್ತರ ಕೊಟ್ಬಿಡ್ತಾರೆ. ಸಮೀವುಲ್ಲಾ ಸರ್, ಪ್ಲೀಸ್ ಗೋ ಹೆಡ್. ಈಗ ಈ ಸರ್ಕಾರದ ಮತ್ತೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಪ್ರತಿಪಕ್ಷ ವೀಕ್ ಆಗಿರೋದು. ಬಿಜೆಪಿ ಮತ್ತು JDS ಅಲ್ಲಿ ಒಗ್ಗಟ್ಟಿನ ಕೊರತೆ ಮುಖ್ಯವಾಗಿ ಎದ್ದು ಕಾಣ್ತಾ ಇದೆ. ಈಗ ಕಾಂಗ್ರೆಸ್ ವಿಚಾರ ತಗೊಳ್ಳಿ. ಈಗ ಓಲ್ಡ್ ಮೈಸೂರು JDS ಬೆಲ್ಟು, ಬಿಜೆಪಿ ನಾಯಕರು ಸೀದಾ ಯಡಿಯೂರಪ್ಪ ಎಲ್ಲ ಒಟ್ಟಿಗೆ ಹೋಗಿ ಮಂಡ್ಯದಲ್ಲಿ JDS ಅನ್ನು ಬಿಟ್ಟು ದೊಡ್ಡ ಪ್ರೊಟೆಸ್ಟ್ ಮಾಡ್ತಾರೆ. JDS ಬಿಟ್ಟು JDS ನವ್ರು ಇರಲ್ಲ ಅಲ್ಲಿ. ಆಯ್ತಾ? ಇಲ್ಲಿ ಈಗ ಬಿಜೆಪಿನ ಬಿಟ್ಟು JDS ಅವರು ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡ್ತಾನೆ ಅಂದ್ರೆ ಇದರ ಲಾಭವನ್ನ ಕಾಂಗ್ರೆಸ್ ಪಡಿಲಿಕ್ಕೆ ಹೊರಟಿದೆ. ಅಂದ್ರೆ ದುರ್ಬಲ ಪ್ರತಿಪಕ್ಷಗಳ ಒಗ್ಗಟ್ಟಿಲ್ಲದೆ ಇರೋದು ಕಾಂಗ್ರೆಸ್ಸಿಗೆ ಲಾಭ ಆಗ್ತಾ ಇದೆ. ನ್ಯಾಚುರಲಿ ಅವರು ಸ್ಟ್ರಾಂಗ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವ್ರ ಪಾರ್ಟಿನ ಅವರು ಡೆವಲಪ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಸಹಜವಾಗಿ ಇಲ್ಲಿ ಹೌದು, ಇವತ್ತು ರಾಜ್ಯದ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ಬಟ್ ಒಂಚೂರು ಹೊರಗೆ ಕಾಲಿಟ್ಟು ಮಾತಾಡೋದಾದ್ರೆ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ವೀಕ್ ಆಗಿವೆ, ದೇಶ ಮಟ್ಟದಲ್ಲೂ ವಿರೋಧ ಪಕ್ಷ ವೀಕ್ ಆಗಿದೆ. ಪರಿಣಾಮ ಆಡಳಿತ ಮಾಡ್ತಾ ಇರೋರು ಅವ್ರು ಆಡಿದ್ದೇ ಆಟ ಆಗ್ಬಿಟ್ಟಿದೆ. ಅವ್ರಿಗೆ ಮೂಗ್ದಾರ ಹಾಕೋರು ಯಾರು ಇಲ್ಲ. ಕಾಂಗ್ರೆಸ್ ಯಾಕೆ ಸರ್ ಹೆದರುತ್ತೆ? ಇವ್ರುಗಳೇನು ಒಗ್ಗಟ್ಟಾಗಿ ಬರ್ತಾರ? ಇವ್ರದೇ ಜಗಳ ಮಾಡ್ಕೊಂಡು ಹೋಗ್ತಿರ್ತಾರ ಅವರು. 3 ವರ್ಷ ಆದ್ಮೇಲೆ ಮೊನ್ನೆ ಬಂದಿದ್ದಾರೆ, ಏನೋ ಒಂದು ಮೀಟಿಂಗ್ ಮಾಡ್ಕೊಂಡು ಇಬ್ರು. ಏನ್ ಮೀಟಿಂಗ್ ಸರ್ ಅದು? ಮೊನ್ನೆ ಇಬ್ರು ಒಟ್ಟಿರ್ತೀವಿ ಅಂದ್ಕೊಂಡು 3 ವರ್ಷ ಆದ್ಮೇಲೆ ಮೀಟಿಂಗ್ ಮಾಡಿದ್ರಪ್ಪ ಬಿಜೆಪಿ ಮತ್ತು JDS. ಕುಮಾರಸ್ವಾಮಿ ಅವರು ಬಂದಿದ್ರು. ಒಂದು ನಿಮಿಷ ಇರಿ. ಯಾವ್ದು 2 ವರ್ಷ? ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ರಲ್ಲ ಉತ್ಕರ್ಷ್ ಅವರೇ? ಮೇಡಮ್ ನನ್ಗೆ ಪದ ನೆನಪು ಬರ್ತಿಲ್ಲ. ಏನೋ ಹೆಸರಿಟ್ಕೊಂಡು ಮೀಟಿಂಗ್ ಮಾಡಿದ್ರು. ಕೋರ್ ಕಮಿಟಿ ಇಲ್ಲ, ಸಮನ್ವಯ ಸಮಿತಿ ಸಭೆ ಏನ್ ಮಾಡಿದ್ರು 3 ವರ್ಷ ಆದ್ಮೇಲೆ? ಸಮನ್ವಯತೆ ಇಲ್ಲ ಅಂತಾನೆ ಮಾಡ್ತಾ ಇದ್ದಿದ್ದವರು. ಒಂದ್ ಸೆಕೆಂಡ್, ಅದು ಸಮೀವುಲ್ಲಾ ಸರ್ ಉತ್ತರ ಕೊಟ್ಬಿಡ್ತಾರೆ, ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಎಸ್ ಸರ್. ಅದೇ ಈಗ ಯಾಕೆ ಈಗ ಮೀಟಿಂಗಿನ ಬಳಿಕವೂ ಕೂಡ ಯಾಕೆ ಆ ತರ ಕಾಂಟ್ರಡಿಕ್ಷನ್ಸ್, ಯಾಕೆ ರಾಜ್ಯ ಮಟ್ಟದಲ್ಲಿ ಒಂದಾಗೋದಕ್ಕೆ ಆಗ್ತಾ ಇಲ್ಲ? ಅದರ ಲಾಭವನ್ನ ಕಾಂಗ್ರೆಸ್ ಪಡ್ಕೋತಾರೆ. ಈಗ ಫ್ಲೋರ್ ಕೋಆರ್ಡಿನೇಷನ್ 13ನೇ ತಾರೀಕು ಅಧಿವೇಶನ ಆರಂಭ ಆಗುತ್ತೆ, ಸರಿ, ಓಕೆ. ಈಗ ಆ ಫ್ಲೋರ್ ಕೋಆರ್ಡಿನೇಷನ್ ನಿಮ್ಮಲ್ಲಿ ಇದೆಯಾ? ಅಲ್ಲಿ ಯಾವ ಇಶ್ಯೂಸ್ ರೈಸ್ ಮಾಡ್ಬೇಕು ಅಂತ ಮೀಟಿಂಗ್ ಮಾಡ್ತೀರಾ? ಇಲ್ಲ. ಮತ್ತೊಂದು ವಿಚಾರನ ನೀವು ಮೀಟಿಂಗ್ ಮಾಡ್ತೀರಾ? ಇಲ್ಲ. ಈಗ ಉತ್ಕರ್ಷು ಹೇಳಿದ್ರು ಕಾವೇರಿ ವಿಚಾರದಲ್ಲಿ ಸರ್ಕಾರ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂತ. ಅವ್ರ ಲೀಡರ್ಗಳು, ಬಿಜೆಪಿ JDS ಲೀಡರ್ಗಳು ನಿನ್ನೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಗೌರ್ಮೆಂಟ್ಗೆ. ನೀವು ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿದ್ದಾರೆ ನಿನ್ನೆ. ಇಲ್ಲ, ಹೌದು ಉತ್ಕರ್ಷ್, ನೀವು ನೋಡಿರ್ತೀರಿ, ಇಲ್ಲಿ ಒಪ್ಕೊಳಕ್ ನಿಮಗೆ ಕಷ್ಟ ಆಗ್ತಾ ಇರ್ಬೋದು ಅಷ್ಟೇ. ಚೆನ್ನಾಗಿ ಮಾಡ್ತಾ ಇದೀರಾ ಅಂತ ಹೋಗ್ಲಿಕ್ಕೆ ಕೊಟ್ಟಿದ್ದಾರೆ. ಅಂಡ್ ನಿಮ್ ಜೊತೆ ನಾವ್ ಇರ್ತೀವಿ ಅಂತ ಹೇಳಿದ್ದಾರೆ. ನಾವು ಕಾವೇರಿ ವಿಚಾರ ಬಂದಾಗ ಅಪೋಸಿಷನ್, ಬಟ್ ಇಲ್ಲಿ ಅಪೋಸಿಷನ್ ಬಿಜೆಪಿ ಮತ್ತು JDS ಮೀಟಿಂಗಿನ ಬಳಿಕವೂ ಕೋಆರ್ಡಿನೇಷನ್ ಆಗಿಲ್ಲ. ಎಲ್ಲಿವರೆಗೆ ಇದು ಮುಂದುವರಿಯುತ್ತೋ ಅಲ್ಲಿವರೆಗೆ ಕಾಂಗ್ರೆಸ್ ಬಲಿಷ್ಠವಾಗಿ ಮುಂದುವರಿಯುತ್ತೆ. JDS ಮತ್ತೆ ಬಿಜೆಪಿ ಫ್ರೆಂಡ್ಶಿಪ್ ಟೈಮಿಂಗ್ಸ್ ಏನ್ ಗೊತ್ತಾ ಸರ್? ಮನೆಯಿಂದ ಬರೋ ತನಕ ಮೀಟಿಂಗ್ ಹಾಲ್ ಅಲ್ಲಿ ಒಂದು ಫೋಟೋ ಶೂಟ್ ಆಗುತ್ತೆ, ವಾಪಸ್ ಅವ್ರವ್ರ ಕಾರಲ್ಲಿ ಎದ್ದೋಗು, ಅಷ್ಟಕ್ಕೆ ಮಾತ್ರ ಸೀಮಿತ ಅದು. ಬಿಡ್ದಿಗೆ ಹೋಗಿದ್ರು, ಬಿಡ್ದಿಲ್ಲೂ ಅಷ್ಟೇ. ಬಿಡ್ದಿಲ್ಲ, ಅವ್ರು ಒಟ್ಟಾಗಿ ನಿಂತ್ಕೊಳ್ಳೇ ಇಲ್ಲ ಬಿಡಿ. ಇವ್ರೊಂದಿನ ಅವ್ರು ಇನ್ನೊಂದಿನ ಹೋದ್ರು. ಸೊ ಇದು ಫೋಟೋ ಶೂಟ್ಗೆ ಮತ್ತೆ ಅದೊಂದು ಟೇಬಲ್ ಅಲ್ಲಿ ಕುತ್ಕೊಳ್ಳೋ ತನಕ ಮಾತ್ರ ಈ ಫ್ರೆಂಡ್ಶಿಪ್ ಅನ್ನೋದು ಉಳ್ಕತಾ ಇದೆ ಅಂತ. ಪರಿಣಾಮ ಏನು? ಕಾಂಗ್ರೆಸ್ ತನ್ನ ಇಷ್ಟ ಬಂದಂಗೆ ಆಡ್ತಿದೆ. ಅವ್ರು 2 ತಿಂಗಳಲ್ಲ, ಇನ್ನೂ 4 ತಿಂಗಳು ಹೇಳ್ಕೊಂಡು ಹೋದ್ರು ಇವ್ರಿಗೇನು ಬಗ್ಸಕ್ಕಾಗಲ್ಲ ಬಿಡಿ ಕಾಂಗ್ರೆಸ್ ಅವ್ರನ್ನ. ಏನ್ ಉತ್ಕರ್ಷ್ ಅವರೇ? ಇಲ್ಲ ಮೇಡಮ್, ನೀವು ಮಾತಾಡಿದ್ರಲ್ಲ, ನೀವು ಸ್ಟಾಪ್ ಮಾಡಿದ್ರಿ. ತಾವು ಸಮೀವುಲ್ಲಾ ಅವರು ಒಂದು ಅದ್ಭುತವಂತ, ಯಾಕಂದ್ರೆ ನನ್ನ ಅವ್ರ ಬಗ್ಗೆ ಅಪಾರವಂತ ಗೌರವ ಇದೆ.
ಡೇ ಒನ್ನಿಂದ ಈ ಸರ್ಕಾರ ಬಂದಂಥ ಡೇ ಒನ್ನಿಂದ ಕೂಡ ಇವರು ಮಾಡಿರ್ತಕ್ಕಂಥ ಪ್ರತಿಯೊಂದು ತಪ್ಪುಗಳನ್ನು ಎತ್ತಿ ತೋರಿಸೋದ್ರಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಇದು ಬಂಡ ಸರ್ಕಾರ. ನೀವು ಏನೇ ಮಾಡಿದ್ರು ಕೂಡ ಒಂದು ನಿಮಿಷ ಉದಾಹರಣೆಗೆ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಕಾವೇರಿ ವಿಚಾರದಲ್ಲಿ ನಾವು ಏನಾದರೂ ತೆಗೆದು ಬೀದಿಗೆ ಹಾಕಲಿಲ್ಲ ಅಂತಂದ್ರೆ ಇವತ್ತು ಅವರು ಕೂಡ ನೀರು ಹರಿಸಿದವರು. ನಾವು ಯಾವೊಂದು ಬಿಡದಿ ವಿಚಾರದಲ್ಲಿ ನಾವೇನಾದ್ರು ಎತ್ತಿಲ್ಲ ಅಂದ್ರೆ ಇವತ್ತು ಜಮೀನನ್ನೆಲ್ಲ ಪರವಾರು ಯಾರಿಗೋ ಬಂಡವಾಳ ಶಾಹಿಗಳು ಕೊಟ್ಟಿರ್ತಕ್ಕಂಥ ಕೆಲಸ ನಡೆದಿರೋದು. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ನೆರೆ ಬರ ಗುಳೆ ಹೋಗ್ತಾ ಇದ್ದಾರೆ, ಮೇವಿಲ್ಲ, ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ಜನಗಳು ಹಳ್ಳಿಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಒಂದು ನಿಮಿಷ ಒಳ್ಳೆ ಡಿಬೇಟ್ ಅಲ್ಲಿ ತಪ್ಪ ಸರಿ ಸರಿ. ಬಿಡದಿ ಬಗ್ಗೆ ಹೇಳಿದ್ರಿ, ಕರೆಕ್ಟ್. ಬಿಡದಿ ಬಗ್ಗೆ ಹೇಳಿದ್ರಿ. ಬಿಡದಿ ವಿಚಾರದಲ್ಲಿ ನೀವಿಬ್ರು ಎಷ್ಟು ಸಲ ಒಟ್ಟಿಗೆ ಹೋದ್ರಿ ಹೇಳಿ ಮೇಡಮ್. ಒಂದು ಹಾಗಾದ್ರೆ ನಾವಿಲ್ಲಿಂದ ಮೈಸೂರು ತನಕ ಮೂಡೋ ವಿಷಯದಲ್ಲಿ ಹೋದ್ವಲ್ಲ, ಯಾಕೆ ನೀವು ಮಾತಾಡಿಲ್ಲ? ಬಿಡದಿ ಬಗ್ಗೆ ಒಂದು ನಿಮಿಷ ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಒಟ್ಟಾಗಿ ಮಾಡಲೇಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ನಾವು ಸರ್ಕಾರದ ವಿರುದ್ಧ ಒಂದ್ ಕಡೆ ಅವ್ರು ಮಾಡ್ಕೊಂಡ್ ಬಂದ್ರೆ ಸರ್ಕಾರದ ವಿರುದ್ಧ ನಾವು ಒಂದ್ ಕಡೆ ಮಾಡ್ಕೊಂಡ್ ಬರ್ತೀವಿ. ಜನಗಳಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮೂಡ ಹಾಗೆ ನಾವು ಒಟ್ಟಿಗೆ ಹೋದ್ವಿ ಅಂದ್ರಲ್ಲ, ಕೋರ್ಟ್ ಅಲ್ಲಿ ಏನಾಯ್ತು? ಮೂಡ ಯಾವ್ದು? ಆಮೇಲೆ ಮೂಡ ಸೈಟ್ ಗಳನ್ನು ಕೊಟ್ಟಿದ್ ಯಾರ ಅವಧಿಲಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಒಂದು ಮಾತು ನಮ್ಮ ಅವಧಿಲಿ ಏನೋ ಅವ್ರು ಕೊಟ್ಟಿಲ್ಲ, ಒಂದು ಮಾತು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ವಾಪಸ್ ಯಾವ ಕಾರಣ ಕೊಟ್ಟರು? ಹಾಗಾದ್ರೆ ಒಂದು ನಿಮಿಷ ಹೇಳ್ತಿರ್ಕ ಕೇಳಿ. ಹಾಗಾದ್ರೆ ಈ ರಾಜ್ಯದಲ್ಲಿ ಏನೇ ಒಂದು ಹಗರಣಗಳು ನಡೆದಂತ ಸಂದರ್ಭದಲ್ಲಿ ನಾವ್ ಯಾವ್ದು ಮಾತಾಡ್ಕೊಡ್ದ. ಈಗ ನಿನ್ನೆ ಮೊನ್ನೆ 5,000 ಕೋಟಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವತ್ತಿನವರೆಗೂ ನೀವೇನಾದ್ರೂ ಒಂದು ನಯ ಪೈಸದ ಲೆಕ್ಕ ಕೊಟ್ರ ಹೋಗ್ಲಿ. ಬರ ಒಂದು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಧ್ಯಯನ ಮಾಡಿದ್ದೀರಾ? 100 ಕ್ಷೇತ್ರಗಳಲ್ಲಿ ನಾವು ಬರ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಿ. ನಾಳೆ ಸೆಷನ್ ನಲ್ಲಿ ಸರ್ ಇಂಪಾರ್ಟೆಂಟ್ ಮಾತು ನೀವು ಕೇಳಿದ್ರಿ, ಸಮೀವುಲ್ಲಾ ಅವ್ರ ಬಗ್ಗೆ ನಾನು ಪದೇ ಹೇಳ್ತಿರ್ತೀನಿ. ನಾಳೆ ಸೆಷನ್ ಶುರು ಆದ್ರೆ ಯಾವ ಹೊಸ ಮಂತ್ರಿಗಳು ಬರ್ತಾರೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ನಾವು ಬರದ ವಿಷಯದಲ್ಲಿ ಕಟ್ಟ ಕಡೆ ಈ ರಾಜ್ಯದ ಒಬ್ಬ ರೈತನನ್ನ ಭೇಟಿ ಮಾಡಿ ಬಂದಿದ್ದೀವಿ. ನಾಳೆ ನಿಮ್ಗೆ ಐತೆ ಹಬ್ಬ ಮುಂದೈತೆ. ಯಾಕೆ ಅಂತಂದ್ರೆ ನೀವೆಲ್ಲೂ ಕೂಡ ಒಂದು ಕ್ಷೇತ್ರದಲ್ಲಿ ಹೋಗಿಲ್ಲ. ಗೃಹ ಮಂತ್ರಿಗಳನ್ನು ಮಾಡಿದ್ರಿ, ಅವ್ರದೇ ಕ್ಷೇತ್ರದಲ್ಲಿ ಜೈಲಿಂದ ಕಳ್ರು ಓಡೋಗ್ಬಿಟ್ರು. ಏನ್ ಮಾಡಿದೆ ಅಲ್ಲಿ? ಇದು ಅವ್ರಿಗೆ ಒಲ್ಲದ ಇವೆಲ್ಲ ಖಾತೆಗಳು. ಇವತ್ತಿನವರೆಗೂ ರಾಮಲಿಂಗಾರೆಡ್ಡಿ ಅವ್ರು ಬೇಡ ಅಂದ್ರು, ಕೃಷ್ಣ ಬೈರೇಗೌಡ ಬೇಡ ಅಂದ್ರು. ಈ ರೀತಿ ಖಾತೆಗಳನ್ನು ಕೊಟ್ಟು ಯಾವ ಪ್ರಯೋಗ ಮಾಡ್ತೀರಾ ನೀವು? ಯಾವ ಪ್ರಯೋಗ ಮಾಡ್ತೀರಾ ರಾಜ್ಯದಲ್ಲಿ? ಇರ್ಷದ್ ಅವರೇ ಒಂದ್ ಸೆಕೆಂಡ್ ಟೈಮ್ ಕೊಟ್ಟೆ. ಎಸ್ ಸಮೀವುಲ್ಲಾ ಸರ್. JDS ವಕ್ತಾರರ ಬಗ್ಗೆ ನಮ್ ತಕರಾರೇ ಇಲ್ಲ. ಅವ್ರು ಮಾಡಿದ್ದಾರೆ, ಬಿಡದಿನಲ್ಲಿ ಮಂಚೂಣಿಯಲ್ಲಿದ್ದಾರೆ, ಕಾವೇರಿ ವಿಚಾರದಲ್ಲಿ ಮಂಚೂಣಿಯಲ್ಲಿದ್ದಾರೆ. ಈ ನೆಲಕ್ಕೆ ದೇವೇಗೌಡರು ಕಾವೇರಿ ವಿಚಾರದಲ್ಲಿ ಕೊಟ್ಟ ಕೊಡುಗೆ ಪ್ರಶ್ನಾತೀತ, ರೈತರಿಗೆ ಅವರು ಕೊಟ್ಟು ಕೊಡುಗೆ ಪ್ರಶ್ನಾತೀತ. ರಾಷ್ಟ್ರ ರಾಜಕಾರಣದಲ್ಲೇ ರೈತರನ್ನ ಮುಂಚೂಣಿಗೆ ತಂದಂತಹ ಖ್ಯಾತಿ JDS ಪಕ್ಷಕ್ಕೆ ಮತ್ತು ದೇವೇಗೌಡರಿಗೆ ಹೋಗುತ್ತೆ. ಎರಡು ಮಾತಿಲ್ಲ. ನೀವು ಸಮರ್ಥವಾಗಿ JDS ನೀವು ಅಸೆಂಬ್ಲಿನಲ್ಲಿ ಎದುರಿಸ್ತೀರಾ, ಎರಡು ಮಾತಿಲ್ಲ. ಒಗ್ಗಟ್ಟು ಯಾಕಿಲ್ಲ ಅದನ್ನ ಕೆಟ್ಟ. ಒಂದು ನಿಮಿಷ, ಒಗ್ಗಟ್ಟಿನ ವಿಚಾರ ತಾವು ಪದೇ ಕೇಳಿದ್ದೀರಾ. ಮುಂದಿನ ಸೆಷನ್ ನಲ್ಲಿ ಇದೇ ತಾವು ಕಣ್ಣು ಮುಂದೆ ನೋಡ್ತೀರಾ. ಮತ್ತೆ ಇದೇ ವೇದಿಕೆಯಲ್ಲಿ ಹೇಳ್ತಿದ್ದೀನಿ ನಾನು, ಮುಂದಿನ ಸೆಷನ್ ನಲ್ಲಿ ಒಟ್ಟಾಗಿ ಒಂದಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಈ ರಾಜ್ಯ ಸರ್ಕಾರವನ್ನ ತೆಗೆದು ನಿಲ್ಲಿಸಿ ನಾವು ಕೇಳಲಿಲ್ಲ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ವಿರೋಧ ಪಕ್ಷ ಇದೆಯಾ ಇಲ್ವಾ ಅಂತ ತೋರಿಸ್ತೀವಿ ನಾವು. ಕೇಳಿಸ್ಕೊಳ್ಳಿ, ವಿಚಾರ ಇಷ್ಟೇ. ನೆಕ್ಸ್ಟ್ ಸೆಷನ್ ಗೆ ನಾವಿಬ್ರು ಒಗ್ಗಟ್ಟಾಗಿ ಹೋಗ್ತೀವಿ ಅಂತ ಇದ್ರಿ. ಬಹಳ ಖುಷಿ ವಿಚಾರ. ಸೊ ಇಲ್ಲಿ ತನಕ ನಿಮ್ಮಲ್ಲಿ ಒಗ್ಗಟ್ಟಿರ್ಲಿಲ್ಲ ಅನ್ನೋದನ್ನ ಈಗಲೂ ಹಾಗಾದ್ರೆ ಪ್ರತಿ ಸಂದರ್ಭದಲ್ಲಿ ಒಂದು 50 ಸತಿ ಸರ್ 50 ಸತಿ ಪ್ರೊಟೆಸ್ಟ್ಗಳು ಮಾಡಿದ್ದೀವಿ, 50 ಸತಿ ರಾಜ್ಯದ ಮೈನಸ್ಗಳನ್ನ ತೋರಿಸಿದ್ದೀವಿ. ಬಂಡ ಸರ್ಕಾರ ಅಂತಕ್ಕಂಥ ಪದ ಬಳಕೆ ಯಾಕೆ ಮಾಡಿದ್ದೀನಿ? ಅವ್ರು ಏನೇ ಮಾಡಿದ್ರು ಅವ್ರಿಗೆ ಒಂದೇ ನಿಮಿಷ 5,000 ಕೋಟಿ ತೋರಿಸ್ರಪ್ಪ ಇವತ್ತಿನವರೆಗೂ. ಅದಕ್ಕೆ ಅಕೌಂಟ್ ನಾನು ಏನು ಮಾತಾಡೋದಿಲ್ಲ. ಒಂದೇ ಒಂದು ಮಾತು, ವಾಲ್ಮೀಕಿ ತೋರಿಸಿ ನಾನು ಮಾತಾಡೋದಿಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ ನೀವು. ಅಲ್ಲ ಕೇಳು, ಬರದ ವಿಷಯದಲ್ಲಿ ಇವತ್ತಿನವರೆಗೂ ಏನ್ ಮಾಡಿದ್ದೀರಾ? ಕಾವೇರಿ ವಿಷಯದಲ್ಲಿ ಏನ್ ಮಾಡಿದ್ರಿ? ಭ್ರಷ್ಟಾಚಾರ ಎಲ್ಲೂ ಆಗಿಲ್ಲ. ನಿಮ್ಮ ಮುಖ್ಯಮಂತ್ರಿಗಳೇ ಇವ್ರದೇ ಮುಖ್ಯಮಂತ್ರಿಗಳು ಸದನದಲ್ಲಿ 98 ಕೋಟಿ ಮಾತ್ರ ಹಗರಣ ಅಂತಕ್ಕಂಥದ್ದು ಇವರು ಮುಖ್ಯಮಂತ್ರಿಗಳು ತಾನೇ ಹೇಳಿರ್ತಕ್ಕಂಥದ್ದು. ಆನ್ ರೆಕಾರ್ಡ್ಸ್ ಇದೆ. ಹಗರಣ ನಡೆದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ ಅಂತಂದ್ರೆ ಎಷ್ಟು ಬಂಡ ಸರ್ಕಾರ ಅಂತಕ್ಕಂಥದ್ದು ಕಣ್ಣು ಮುಂದೆ ಕಾಣುತ್ತೆ. ನಾನು 5,000 ಕೋಟಿ ಬಗ್ಗೆ ಕೇಳ್ತಾ ಇದ್ದೀನಿ. ಗೃಹಲಕ್ಷ್ಮಿಯಲ್ಲಿ 5,000 ಕೋಟಿ ಎಲ್ಲೋಯ್ತು ಅಂತ ಕೇಳ್ತಾ ಇದಾರೆ. 2-3 ತಿಂಗಳು ಹಾಕ್ಲಿಲ್ವಲ್ಲ, ಎಲ್ಲೋಯ್ತು ಅಂತ ಕೇಳ್ತಾ ಇದಾರೆ. ಆಮೇಲೆ ಮಾಜಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸೆಷನ್ ಅಲ್ಲಿ
ಸರ್. ವಿದ್ಯಾ ಅವ್ರೆ ನಾನು ಎಲ್ಲೋ ಭದ್ರಾದು 5,300 ಕೋಟಿ ಬ್ಯಾಲೆನ್ಸ್ ಇತ್ತಲ್ಲ ಅದು. ಅದು ಒಂದು ಉಚಿತಗಳು ಯಾಕೆ ಸೈಲೆಂಟ್ ಆಗ್ಬಿಟ್ರು ಉಚಿತಗಳಲ್ಲಿ? ಈಗಿನ ಮುಖ್ಯಮಂತ್ರಿಗಳು ಯಾಕೆ ಉಚಿತಗಳಲ್ಲಿ ಸೈಲೆಂಟ್ ಆದ್ರು ಅಂತ ಹೇಳ್ಬೇಕಲ್ವಾ? ಎಲ್ಲಿ ಉಚಿತಗಳ ವಿಷಯ ನೀವು ಮಾತಾಡ್ತಿಲ್ವಲ್ಲ? ಪೆನ್ಷನ್ ಕೊಡ್ತಾ ಇಲ್ಲ ಕೊನೆಗೆ ಪಾಪ ಬಡವರಿಗೆ, ವಯಸ್ಸಾಗಿರ್ತಕ್ಕಂಥವ್ರಿಗೆ. ಆಯ್ತು, ತಡೀರಿ ನಾಗೇಂದ್ರ ಅವರೇ. ಉತ್ಕರ್ಷ್ ಅವರೇ, ವಿರೋಧ ಪಕ್ಷದ ನಾಯಕ ಅಂದ್ರೆ ಶಾಡೋ ಸಿಎಂ ರೀತಿಯಲ್ಲಿ, ಅಂಡ್ ಇಡೀ ವಿರೋಧ ಪಕ್ಷ ಕೂಡ ಶಾಡೋ ಮಿನಿಸ್ಟರ್ಗಳ ರೀತಿಯಲ್ಲೂ ವರ್ಕ್ ಮಾಡಬೇಕು. ನನಗೆ ಈ ವಿಚಾರದಲ್ಲಿ ಆಮ್ ಆದ್ಮಿ ಪಾರ್ಟಿನ ಹಾಡಿ ಹೊಗಳ್ಬೇಕನ್ಸುತ್ತೆ. ಅವರೆಲ್ಲ ನೋಡ್ರಿ, ನಿಮ್ಮ ಬಿಜೆಪಿಯಲ್ಲೇ ತಗೊಳ್ಳಿ, ಒಬ್ಬೊಬ್ಬ ಮಂತ್ರಿಗೆ ಒಬ್ಬೊಬ್ಬ MLA ಶಾಡೋ ಆಗಿ ಬಿಟ್ಟಿರ್ತಾರೆ. ನಾಳೆ ಬೆಳಗಾದ್ರೆ ಸಾಕು ಮಿನಿಸ್ಟ್ರಿಗೆ ಭಯ, ಇಲ್ಲಿ ಎಲ್ಲಿ ತಂದ್ರೋ, ಏನ್ ಹುಡುಕ ಬಂದ್ರೋ, ಏನ್ ಪ್ರಸ್ತಾಪ ಮಾಡ್ತಾರೋ ಮೀಡಿಯಾಗಳಿದ್ರಿಗೆ ಅಂತ. ಇಂಥದ್ದು ಒಂದೇ ಒಂದು ಕೆಲಸವನ್ನ ಬಿಜೆಪಿ ರಾಜ್ಯದಲ್ಲಿ ಇಲ್ಲಿ ತನಕ ಮಾಡ್ಲೇ ಇಲ್ಲ, ಅಥವಾ ಅದನ್ನ ನೆನಪೇ ಇಲ್ವಾ ಕಾರ್ಯವೈಖರಿ ನಾವು ಹಿಂಗ್ ಮಾಡ್ಬೇಕು ಅಂತ? ಇಲ್ಲ, ಅನೇಕ ವಿಚಾರಗಳಲ್ಲಿ ಸರ್ಕಾರದ ಲೋಪದೋಷಗಳನ್ನು ಜನರ ಮುಂದೆ ಇಡುವಂಥ ಕೆಲಸ ಮಾಡಿದ್ದೀವಿ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ನೋಡಿ, ಸಚಿವ ಸಂಪುಟ ಹೊಸ ಸಚಿವರು ಬಂದರು ಬರದೇ ಇದ್ದರು ರಾಜ್ಯದ ಇವತ್ತಿನ ಪರಿಸ್ಥಿತಿ ಬದಲಾವಣೆ ಆಗೋದಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತೇನು ನೀರಿನ ಸಮಸ್ಯೆ ಇರ್ಬೋದು, ಬರದ ಸಮಸ್ಯೆ ಇರ್ಬೋದು, ವಿದ್ಯಾರ್ಥಿಗಳ ಸಮಸ್ಯೆ ಇರ್ಬೋದು, ಈ ಸಮಸ್ಯೆಗಳಿಗೆ ಯಾರೇ ಬಂದರೂ ಕೂಡ ಪರಿಹಾರ ಸಿಗೋದಿಲ್ಲ. ಆಮೇಲೆ ಒಂದು ಬಹಳ ಸ್ಪಷ್ಟಪಡಿಸ್ತೀನಿ, ಈಗೇನೋ ರಾಹುಲ್ ಗಾಂಧಿ ಅವರು ಹೊಸಬ್ರಿಗೆ ಅವಕಾಶ ಕೊಡಬೇಕು, ಯುವಕರಿಗೆ ಅವಕಾಶ ಕೊಡಬೇಕು, ಅದನ್ನ ನಾನು ವೆಲ್ಕಮ್ ಮಾಡ್ತೀನಿ. ಆಸ್ ಎ ಯಂಗ್ಸ್ಟರ್ ಹೊಸಬ್ರು ಬರಬೇಕು, ಶಿವಕುಮಾರ್ ಅವ್ರು ಬರ್ಲಿ ಅಥವಾ ಬೇರೆ ಹೊಸ ಹೊಸ ಮಂತ್ರಿಗಳು ಬರ್ಲಿ, ಇದರಿಂದ ನಾವೇನು ನಿರೀಕ್ಷೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅದು ಕಾಂಗ್ರೆಸ್ ಮೇಲೆ ಮಾಡುವ ಆರೋಪ ಅಲ್ಲ, ನಿಮ್ಮ ಫೇಲ್ಯೂರ್ ನೀವು ತೋರಿಸ್ಕೊಂಡಂಗೆ. ಒಂದು ನೋಡಿ, ಒಂದು ಬಹಳ ಸ್ಪಷ್ಟಪಡಿಸ್ತೀವಿ, ಹೊಸಬ್ರು ರಾಜಕೀಯಕ್ಕೆ ಬರಬೇಕು, ಅವಕಾಶಗಳು ಸಿಗಬೇಕು, ಆದ್ರೆ ಸಮರ್ಥವಾಗಿ ಅದನ್ನ ನಿಭಾಯಿಸುವಂತ ಶಕ್ತಿ ಇದೆಯಾ, ಅದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಈಗ ನೀವು ಹಿರಿಯರಲ್ಲ, ಒಂದು ನಿಮಿಷ ಕೇಳಿ, ಖಂಡಿತವಾಗ್ಲೂ ಮಾಡಿಸ್ತೀವಿ. ಈ ಬಂಡ ಸರ್ಕಾರಕ್ಕೆ ಈ ಬಂಡ ಸರ್ಕಾರಕ್ಕೆ ನಾನು ಡಿಸ್ಟರ್ಬ್ ಮಾಡಿಲ್ಲ, ಒಂದು ನಿಮಿಷ ನಾನು ಡಿಸ್ಟರ್ಬ್ ಮಾಡಿದ್ದೀನಿ ಮಾತಾಡ್ಬೇಕಾದ್ರೆ ಇರಿ. ಈ ಬಂಡ ಸರ್ಕಾರಕ್ಕೆ ಅನೇಕ ಹೋರಾಟಗಳನ್ನ, ಅನೇಕ ವಿಚಾರಗಳನ್ನ ಸಮಾಜವನ್ನು ತೆಗೆದಿಡುವಂತ ಕೆಲಸ ಮಾಡಿದ್ರು ಕೂಡ ಕೇಳುವಂತ ಪರಿಸ್ಥಿತಿಲಿ ಇವರಿಲ್ಲ. ಈಗ ನೀವು ಕಾವೇರಿ ವಿಚಾರದಲ್ಲಿ ಹೇಳಿದ್ರಿ, ಒಪ್ಕೊಂಡ್ಬಿಟ್ಟಿದ್ರಿ, ಖಂಡಿತವಾಗ್ಲಿಲ್ಲ. ಸರ್ಕಾರದ ಜೊತೆ ನಮ್ ಸಹಕಾರ ಇರುತ್ತೆ, ಆದ್ರೆ ನೀವು ಸರಿಯಾಗಿ ವಾದವನ್ನು ಮಂಡಿಸ್ಬೇಕು. ಕಾವೇರಿ ವಿಚಾರ ಬಂದಾಗ ಪಲಾಯನ ಮಾಡುವಂತದ್ದಲ್ಲ. ನಿಮ್ಗೆ ಯಾವ ರೀತಿ ಸಹಕಾರ ಬೇಕು ನಾವು ಕೊಡ್ತೀವಿ, ಆದ್ರೆ ಕಾವೇರಿ ವಿಚಾರದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಡ್ಕೋಬೇಕು ಅನ್ನುವಂತ ಸಲಹೆ ಕೊಟ್ಟಿದ್ದೀವಿ. ಏನ್ ನಾವೇನು ಬಿಡುವಂತ ಒಂದು ಸ್ಪಷ್ಟಪಡಿಸ್ತಿರೋಂಥದ್ದು ಏನು ಅಂತಂದ್ರೆ, ಯಾರೇ ಹೊಸಬರು ಬಂದ್ರು ಹಳಬರು ಬಂದ್ರು, ಈ ರಾಜ್ಯದ ಪರಿಸ್ಥಿತಿ ಇವತ್ತೇನು ಅಧೋಗತಿಗೆ ಹೋಗಿದೆ, ಅದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟಪಡಿಸ್ತೀನಿ, ಯಾವ ಕಾಂಗ್ರೆಸ್ನ MLAಗಳಿಗೆ ಆಸಕ್ತಿನೇ ಇಲ್ಲ, ಫಂಡೇ ಇಲ್ವಲ್ಲ ಯಾರ ಹತ್ರನು. ಆಮೇಲೆ ಈ ಕೊಟ್ಟಿರೋಂತ ನೀವೇನು ಬಹಳ ಹಿರಿಯರು, ಕಾಂಗ್ರೆಸ್ ಅಂದ್ರೇನೆ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ, 70-80 ವರ್ಷ ಆದ್ರೂ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ MLAಗಳಾಗ್ತಾರೆ, ಮಿನಿಸ್ಟರ್ಗಳಾಗ್ತಾರೆ 10 ಸತಿ ಗೆದ್ದು. ಇವತ್ತು ಆಗಿರೋಂತ ಹೋಗ್ಲಿ, ಹಿರಿಯರು ಯಾರು ಆಸಕ್ತಿಯಿಂದ ಕೆಲಸ ಮಾಡ್ತೀಯಾರ ಮೇಡಮ್? ಕಾವೇರಿ ವಿಚಾರ ಬೆಂಕಿ ಎತ್ಕೊಂಡು ಉರಿತಾ ಇದೆ, ರಾಮಲಿಂಗಾರೆಡ್ಡಿ ಅವರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಹೋಗ್ಲಿ ಎಲ್ಲಾದ್ರೂ ಮಾತಾಡ್ತಾ ಇರೋದು ನಮ್ಗಂತೂ ಬೆಂಗಳೂರಿಗೆ ಕುಡಿಯೋಕೆ ಸರಿಯಾಗಿ ನಿಮ್ಮ ವಿರೋಧ ಪಕ್ಷದವರು ಏನು ಹೋರಾಟ, ವಿರೋಧ ಪಕ್ಷದ ಒಂದ್ ಸೆಕೆಂಡ್ ಸಮೀವುಲ್ಲಾ ಸರ್, ಉತ್ಕರ್ಷ್ ಹೇಳ್ತಾ ಇದ್ರು ಬಿಜೆಪಿ ವಕ್ತಾರರು, ಹೊಸೊಬ್ರಿಗೆ ಯಾರೇ ಬರ್ಲಿ ಹಳೆಬ್ರು ಬರ್ಲಿ ಇವ್ರ ಕೈಲಿ ಏನೂ ಮಾಡಕ್ಕಾಗಲ್ಲ, ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಮಾತಾಡಕ್ಕೆ ಅಂತ. ಅದು ಕಾಂಗ್ರೆಸ್ ಫೇಲ್ಯೂರ್ ಅನ್ಕೊಳ್ಳೋದಾ ಅಥವಾ ವಿರೋಧ ಪಕ್ಷದವ್ರಿಗೆ ಕೆಲಸ ಮಾಡಕ್ ಬರ್ತಾ ಇಲ್ಲ ಅಂತ ಅನ್ಕೊಳ್ಳೋದಾ? ವಿರೋಧ ಪಕ್ಷದ ಫೇಲ್ಯೂರ್ ಅನ್ಕೊಳ್ಳೋದಲ್ವಾ ಇದನ್ನ? ನಾನು ಬಿಜೆಪಿ ಸ್ನೇಹಿತರಿಂದ ಅದು ಒಂದು ಜನರಲ್ ಸ್ಟೇಟ್ಮೆಂಟ್ ಅಪ್ಲಿಕೇಬಲ್ ಟು ಆಲ್ ಪಾರ್ಟಿನ ಅಷ್ಟೊಂದು ನೀರಸವಾದ ಭರವಸೆ ಇಲ್ಲದ ಸಮೀವುಲ್ಲಾ ಸರ್, ನಾನೇನ್ ಹೇಳಿದೆ ಅಂದ್ರೆ, ಅಲ್ಲಲ್ಲ ಸರ್, ನಿಮ್ ಬಗ್ಗೆ ಬಹಳ ಗೌರವ ಇದೆ ನಮ್ಗೆ. ನಾನೇನ್ ಹೇಳಿದೆ ಅಂತಂದ್ರೆ, ಈ ಯಾರು ಹೊಸಬರು ಬರ್ತಾರೆ, ಇರ್ತಕ್ಕಂಥ ಹಳುಬರು ಕಾಂಗ್ರೆಸ್ನಲ್ಲಿ ಆಸಕ್ತಿ ಇಲ್ಲ, ಜನಮಾನಸ್ವ ಕೆಲಸ ಮಾಡಬೇಕು ಜನಗಳ ಮಧ್ಯೆ ಅನ್ನೋದು ನಾನು ಹೇಳಿದ್ದು. ಟೂ ಅರ್ಲಿ ಟು ಕಾಮೆಂಟ್, ಇದು ತುಂಬಾ ಅರ್ಲಿ. ಅದು ನೀವು ಒಂದು ಪೊಲಿಟಿಕಲ್ ಪಾರ್ಟಿಗೆ ಸೇರಿರೋರು, ನೀವು ಆ ತರ ಒಂದು ಪಾರ್ಟಿನ ಕಾಮೆಂಟ್ ಮಾಡ್ತೀರಾ. ಬಟ್ ನಾನು ಅಥವಾ ವಿದ್ಯಾ ಅವರು ಆ ತರ ಅಲ್ಲ. ಆದ್ರಿಂದ ಭರವಸೆ, ಹೊಸ ತಲೆಮಾರಿಗೆ ಪವರ್ ಟ್ರಾನ್ಸ್ಫರ್ ಆಗ್ತದೆ ಅಂದ್ರೆ ಲೆಟ್ ಅಸ್ ಹ್ಯಾವ್ ಹೋಪ್. ನಾವು ಹೋಪ್ ಅನ್ನು ಇಟ್ಕೊಳ್ಳೋಣ. ಸರ್, ಈಗ ಮೋದಿ ಅವ್ರ ಮಾತ್ರ ಹಾಯ್ ಫ್ರೆಂಡ್ಸ್ ಅನ್ಬಾರ್ದು, ರಾಹುಲ್ ಗಾಂಧಿನೂ ಫ್ರೆಂಡ್ಸ್ ಅನ್ಬೇಕಲ್ಲ ಸರ್, ಯೂತ್ಸ್ ನ ಸೆಳಿಬೇಕಲ್ವಾ? ಮೋದಿ ಅವ್ರು ಸೆಳೆದ್ರೆ ಮಾತ್ರ ಅದು ಒಳ್ಳೇದು, ಇವರು ಯುವಕರನ್ನ ಕರ್ಕ ಬಂದ್ರೆ ಅವ್ರಿಗೆ ಆಡಳಿತ ಮಾಡಕ್ ಬರಲ್ಲ ಅನ್ನೋ ತಪ್ಪಲ್ವಾ? ಬಿಜೆಪಿ ಅವ್ರದ್ದು ಒಂದ್ ರೀತಿ ಬೂಟಾಟಿಕೆ ಅಥವಾ ಡಬಲ್ ಸ್ಟ್ಯಾಂಡರ್ಡ್ ಆಗ್ಬಿಡುತ್ತೆ ಈ ತರ ಸ್ಟೇಟ್ಮೆಂಟ್ ಕೊಟ್ರೆ ಅವರು. ಅದೆಲ್ಲ ಅಲ್ಲ ನಾನು ಹೇಳೋದು, ಈಗ ಹೊಸಬರಿಗೆ ಅಧಿಕಾರ ಕೊಡ್ತೀವಿ ಅಂತ ಅವರು ಏನೋ ಪ್ರಯತ್ನ, ಇನ್ನೂ ಗೊತ್ತಿಲ್ಲ ಎಷ್ಟು ಜನ ಹೊಸಬ್ರಿಗೆ ಕೊಡ್ತಾರೆ, ಇನ್ನು ಲಿಸ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಯಾಕೆಂದ್ರೆ ಹಳುಬರು ಏನ್ ಕಮ್ಮಿ ಏನಿಲ್ಲ ಕಾಂಗ್ರೆಸ್ ಅಲ್ಲಿ, ಅಧಿಕಾರ ಬಿಟ್ಟು ಕೊಡಕ್ಕೆ ಒಬ್ರು ರೆಡಿ ಇಲ್ಲ. ಹಳುಬರು ಏನ್ ಕಮ್ಮಿ ಏನಿಲ್ಲ, ಅಧಿಕಾರ ಬಿಟ್ಟು ಕೊಡಕ್ ಒಬ್ರು ರೆಡಿ ಇಲ್ಲ.
ಪವರ್ ಅಂದ್ರೆ ಪವರ್. ಆದ್ರೂ ಹೊಸಬರಿಗೆ ಕೊಡ್ತೀನಿ ಅಂತಂದಾಗ ಅದೆಷ್ಟು ಮಟ್ಟಿಗೆ ಯಾವ ಖಾತೆಯನ್ನು ಕೊಡ್ತಾರೆ, ಸರ್ ಎಷ್ಟು ಮಟ್ಟಿಗೆ ಕುತೂಹಲಕ್ಕೆ ಒಂದ್ ಕೇಳ್ತೀನಿ ಸರ್, ಯಾರನ್ನ ಹೊರಗಿಟ್ರೆ ತುಂಬಾ ಅಪಾಯಕಾರಿ ಕಾಂಗ್ರೆಸ್ಗೆ ಸದ್ಯಕ್ಕೆ ಸರ್? ಒಂದ್ 2-3 ಹೆಸರು ಹೇಳ್ಬೋದಾ? ಯಾರಿಗೆ ಯಾರನ್ನ ಹೊರಗಿಟ್ರೆ ಸದ್ಯಕ್ಕೆ ಅಪಾಯಕಾರಿ ಕ್ಯಾಬಿನೆಟ್ ನಿಂದ ತುಂಬಾ ಡೇಂಜರ್ ಹೇಳೋದಕ್ಕೆ ಆಗೋದಿಲ್ಲ ಅದು. ಯಾಕೆಂದ್ರೆ ಇದಾರೆ ಒಂದ್ 4-5 ಜನ ಇದಾರೆ ಅದ್ರಲ್ಲಿ. ಅದು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಅವ್ರು ಎಷ್ಟು ಮಟ್ಟಿಗೆ ಅವರು ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಲ್ಲಿ ಅಥವಾ ಭಿನ್ನಮತೀಯ ಚಟುವಟಿಕೆಯಲ್ಲಿ ತೊಡಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದ್ರೆ ಚೀಫ್ ಮಿನಿಸ್ಟರ್ ಏನ್ ಕಮ್ಮಿ ಚೀಫ್ ಮಿನಿಸ್ಟರ್ ಏನಲ್ಲ. ಚೀಫ್ ಈಗ ಮಾದೇವಪ್ಪ ಅವ್ರು ಇದಾರೆ, ಅವರಿಗೆ ಪಾರ್ಟಿಯಿಂದ ಬಿಟ್ರೆ ಏನಾಗುತ್ತೆ, ಈ ತರದೆಲ್ಲ ಕೆಲವೆಲ್ಲ ಇದಾವೆ. ಮತ್ತೆ ಯಾವ ತರದಲ್ಲಿ ಮುಂದೆ ಅದು ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಅವೆಲ್ಲ ಡಿಪೆಂಡ್ ಆಗ್ತವೆ. ಎಲೆಕ್ಷನ್ ಇಯರ್ಸ್, ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಇದನ್ನ ಹೇಳ್ತಿದ್ದೀನಿ. ಆದ್ರೂ ಈಗ ಯಂಗ್ಸ್ಟರ್ಸ್ ಗಳಿಗೆ ಅಧಿಕಾರ ಕೊಡ್ತೀವಿ ಅಂತ ಏನ್ ಪ್ರಯತ್ನ ನಡೆದಿದೆ, ಒಂದು ವೇಳೆ ಯಂಗ್ಸ್ಟರ್ಸ್ ಗೆ ಅಧಿಕಾರ ಕೊಡ್ತಾರೆ ಕಾಂಗ್ರೆಸ್ ಅಲ್ಲಿ, ಸ್ವಾಗತಾರ್ಹವಾದಂತಹ ವಿದ್ಯಮಾನ. ಆದ ನಂತರ ಅವ್ರು ಪರ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ಟೀಕ್ಸೋದು, ಅವರಿಗೆ ಕಾಮೆಂಟ್ ಮಾಡೋದು ನಮಗೆ ಇದ್ದೇ ಇರುತ್ತೆ. ಆದ್ರೆ ಹೊಸ ಜನರೇಷನ್ ಗೆ ಅಧಿಕಾರ ಹಸ್ತಾಂತರ ಮಾಡ್ತೀವಿ ಅಂತ ಅವ್ರೇನ್ ಪ್ರಯತ್ನ ಪಡ್ತಿದ್ದಾರೆ, ಯಂಗ್ಸ್ಟರ್ಸ್ ಗಳಿಗೆ ಒಂದು ವೇಳೆ ಅಧಿಕಾರ ಕೊಟ್ಟಿದ್ದೆ ಆದ್ರೆ ಅದೊಂದು ಸ್ವಾಗತಾರ್ಹವಾದಂತಹ ಡೆವಲಪ್ಮೆಂಟ್ ಅಂತಲೇ ಇಷ್ಟ ಮಾತ್ರ ನಿಲ್ಲಲ್ವಲ್ಲ ಸರ್. ಈಗ ಫಸ್ಟ್ ಯಾರನ್ನ ಮಂತ್ರಿ ಮಾಡ್ತಾರೆ, ಮುಗಿತಾ ಇದ್ದಂಗೆ ಯಾವ ಖಾತೆ ಕೊಡ್ತಾರೆ, ನನಗಿದು ಬೇಡ ನನಗಿದು ಬೇಡ, ಇನ್ ಮುಂದಕ್ಕಿದ್ಯಾ ಹಬ್ಬ ಅಂತ ಕಾಂಗ್ರೆಸ್ನಲ್ಲಿ ಖಾತೆ ಹಂಚಿಕೆ ಮುಗಿಯೋ ತನಕ ನಾವು ಈ ತಲೆನೋವು ಅಥವಾ ಈ ರೀತಿ ಡಿಬೇಟ್ ಗಳನ್ನ ಮಾಡ್ತಾನೆ ಇರ್ಬೇಕಾಗ್ತದ ಅಂತ. ಅದು ಒಂದ್ ಇಶ್ಯೂನೇ. ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ಕೃಷ್ಣ ಬೈರೇಗೌಡರಿಗೆ ಮತ್ತೆ ಮುನಿಯಪ್ಪಗೆ ಅವರಿಗೆಲ್ಲ ಭರವಸೆ ಕೊಟ್ಟಿದ್ದಾರೆ, ನೆಕ್ಸ್ಟ್ ಎಕ್ಸ್ಪೆನ್ಷನ್ ಟೈಮ್ ಅಲ್ಲಿ ನಿಮಗೆ ಬೇರೆ ಬೇರೆ ಎಲ್ಲ ನಿಮ್ ಕೇಳಿದ್ ಕೊಡ್ತೀವಿ ಅಂತ. ಈಗ ಕೇಳಿದ್ ಕೊಡ್ತಾರೋ ಇಲ್ವೋ ಅನ್ನೋದು ಒಂದ್ ಇಶ್ಯೂನೇ ಆಯ್ತಾ. ಈಗ ಕೇಳಿದ್ದು ಈಗ ನನಗೆ ಫುಡ್ ಬೇಡ ಅಂತ ಪಟ್ಟೆ ಇಟ್ಕೊಂಡು ಕೂತಿದ್ದಾರೆ. ಹಂಗ್ ನೋಡಿದ್ರೆ ಅನ್ನ ಭಾಗ್ಯ ಇವರ ಫ್ಲಾಗ್ಶಿಪ್ ಪ್ರೋಗ್ರಾಮು ಆಯ್ತಾ. ಹಿಂಗಾದ್ರೆ ಏನ್ ಕೊಡ್ಬೇಕು, ಮುನಿಯಪ್ಪ ಅವರಿಗೆ PWD ಕೊಡ್ಬೇಕು, ಯಾಕಾಗಿ ಕೊಡ್ಬೇಕು, ಖಾತೆಗಳ ಡೆಫಿನೇಷನ್ ಏನು? ನನಗೆ ಜನಸೇವೆ ಮಾಡೋ ಖಾತೆ ಬೇಕು ಅಂದ್ರೆ ಫುಡ್ ಜನಸೇವೆ ಅಲ್ವಾ? ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಇದಕ್ಕೆ ಚೀಫ್ ಮಿನಿಸ್ಟರ್ ಉತ್ತರ ಕೊಡ್ಬೇಕಾಗಿ ಬರುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಕೊಡ್ಬೇಕಾಗಿ ಬರುತ್ತೆ. ನಾಗೇಂದ್ರ ಅವ್ರಿಗೆ ಒಂದು ಪ್ರಶ್ನೆ ಇದೆಯಂತೆ ಸರ್, ನಿಮ್ಮ ಹತ್ರ ಕೇಳ್ಬೇಕಂತೆ. ಪ್ಲೀಸ್ ಗೋ ಹೆಡ್ ನಾಗೇಂದ್ರ ಸರ್. ಅಣ್ಣ ಈಗ ನೋಡಿ, ಈ ತಾವು ಒಂದು ಅದ್ಭುತವಾದಂಥ ವಿಚಾರವನ್ನು ಎತ್ತಿದ್ರಿ. ಇವತ್ತು ನಾನು ಕೂಡ ಕೇಳ್ಪಟ್ಟೆ, ಕೆಲವು ಅವ್ರದ್ದೇ ಆದಂಥ ಕೆಲವು ಮುಖಂಡರುಗಳ ವಿಚಾರದಲ್ಲಿ ಹೊಸಬರುಗಳಿಗೆ ಏನಾದರೂ ನೀವು ಪ್ರಯೋಗ ಮಾಡ್ತೀವಿ ಅಂತ ಕೊಡೋ ಅಂಥ ವಿಚಾರ ಆಗೋದಾದರೆ, ಹಳಬರು ನಾವು ಈಗಲೇ ಕೆಲಸ ಮಾಡೋದಿಲ್ಲ, ಜಿಲ್ಲಾ ಉಸ್ತುವಾರಿಗಳು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದಾರೆ, ಉಸ್ತುವಾರಿ ಮಿನಿಸ್ಟ್ರಿಗಳು ನಮಗೂ ಮಿನಿಸ್ಟ್ರಿ ಕೊಡಿದ್ರೆ ನಾನೇ ಜಿಲ್ಲಾ ಉಸ್ತುವಾರಿ ತಗೊಂಡು ಜಿಲ್ಲೆ ಆಗುವಗಳ ಬಗ್ಗೆ ನಾನ್ಯಾಕೆ ಮಾತಾಡಲಿ, ಕೊಟ್ಟಿದ್ದೀನ ನೋಡೋಣ ಬಿಡು ಅಂತಕ್ಕಂಥ ಧೋರಣೆಯಲ್ಲಿದ್ದಾರೆ ಅಂತಕ್ಕಂಥದ್ದು ಪ್ರಬಲವಾಗಿ ಕೇಳ್ಬರ್ತಾ ಇದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ಈ ಜಿಲ್ಲಾ ಉಸ್ತುವಾರಿನೂ ಚೇಂಜ್ ಆಗುತ್ತೆ. ಈಗ ಮಿನಿಸ್ಟರ್ಶಿಪ್ ಚೇಂಜ್ ಆದ್ಮೇಲೆ ಹೆಚ್ಚು ಸಂಖ್ಯೆಯಲ್ಲಿ ಮಂತ್ರಿಗಳು ಬಂದ್ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಜಿಲ್ಲೆ ಕೊಟ್ಕೋತಾರೆ, ಆಯಾ ಜಿಲ್ಲೆನ ಅವ್ರು ನೋಡ್ಕೋತಾರೆ. ಜಿಲ್ಲೆಗಳು ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದು ಬಿಡೋದು ಚೀಫ್ ಮಿನಿಸ್ಟರ್. ಇದ್ರ ಜೊತೆಗೆ ಹೌದು ಜಿಲ್ಲಾ ಉಸ್ತುವಾರಿಗಳನ್ನ ಮಾಡ್ಬೇಕು, ಅವ್ರು ಆಯಾ ಜಿಲ್ಲೆಗಳಿಗೆ ಹೋಗ್ಬೇಕು, ಪರಿಸ್ಥಿತಿ ಹೆಂಗಿದೆ ಎಲ್ಲ ನೋಡ್ಬೇಕು. ಬರೀ ಆಡಳಿತ ಪಕ್ಷದ ಕೆಲಸನ ಸರ್? ಇವ್ರಿಬ್ರು ಏನ್ ಮಾಡ್ತಾ ಇದಾರೆ? ಇವ್ರು ಯಾವ ಜಿಲ್ಲೆಗೆ ಹೋಗಿ ಯಾವ ತಾಲೂಕಿಗೆ ಹೋಗಿ ಮಳೆ ಎಷ್ಟು ಕಡಿಮೆ ಆಗಿದೆ, ಬರ ಇಷ್ಟಿದೆ ಅಂತ ಇವರಿಬ್ರು ಸೇರ್ಕೊಂಡು ಎಲ್ಲಿ ಒಂದು ರಿಪೋರ್ಟ್ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ ಹೇಳಿ ಸರ್? ಇಲ್ಲ, ಪಾಯಿಂಟ್ ಚೆನ್ನಾಗಿದೆ ನೀವು ಕೇಳಿದ್ದು ಬರೀ ಆಡಳಿತ ಪಕ್ಷದ ಒಂದೇ ಅಲ್ಲ, ನೀವು ಪ್ರತಿಪಕ್ಷಗಳು ಎಷ್ಟ್ ಹತ್ರ ಹೋಗಿದ್ದೀರಾ, ಎಷ್ಟ್ ಕಡೆ ಟೂರ್ ಮಾಡಿದೀರಾ, ಎಷ್ಟ್ ಕಡೆ ಬರ ಪ್ರದೇಶನ ಅಧ್ಯಯನ ಮಾಡಿದೀರಾ. ಈಗ ಅಶೋಕ್ ಹೋಗ್ತಾ ಇದ್ದಾರೆ, ಅಶೋಕ್ ಬಿಜೆಪಿ ಕ್ಷೇತ್ರಗಳಲ್ಲಿ ನಾವು ಬರ ಅಧ್ಯಯನ ಮಾಡಿ ಅದು ರಿಪೋರ್ಟ್ ತಗೊಂಡ್ಬಂದಿದ್ದೀವಿ ಸರ್. ಸದನದಲ್ಲಿ ನಾವು ಕೂತ್ಕೊಳ್ತೀವಿ, ಸದನದಲ್ಲಿ ನಾವೇ ಕೂತ್ಕೊಳ್ತೀವಿ. ಯಾಮರಿಸಬೇಡಿ ನೋಡಿ, ನೀವು 3 ತಂಡಗಳು ಮಾಡಿರ್ತಕ್ಕಂಥ ಸಮಯವಿಲ್ಲ ಸರ್, ಗೊತ್ತದು. ನಾವು 3 ತಂಡಗಳು ಮಾಡಿ ಬರ ಅಧ್ಯಯನ ಮಾಡಿರ್ತಕ್ಕಂಥ ಗೊತ್ತಿದೆ ಮೇಡಮ್. ಪ್ಲೀಸ್, ಹೈಕಮಾಂಡ್ ಫೋರ್ಸ್ ಮಾಡ್ತು ಅಂತನೋ ಒಪ್ಪಿಗೆ ಇಲ್ದೆಯೋ ಒಂದು ಫ್ರೆಂಡ್ಶಿಪ್ ಅಂತ ರೆಡಿ ಮಾಡ್ಕೊಂಡಿದ್ದೀರಿ, ಆ ಬಾಂಡಿಂಗ್ ಇದೆ ನಿಮ್ಮ ಹತ್ರ. ಬರ ಅಧ್ಯಯನ ಅಂತ ನಾವು ಹೋಗಿದೀವಿ ಅನ್ಬೇಡಿ, ಒಟ್ಟಿಗೆ ಎಷ್ಟು ಸಲ ಹೋಗಿದಿರಿ ಅಂತ ಹೇಳ್ಬಿಡಿ. ಕೆಲವು ನಾವು ಹಂಚ್ಕೊಂಡಿದ್ದೀವಿ. ರಾಜ್ಯದ ಬರ ಅಧ್ಯಯನ ಮಾಡಿದ್ದೀವಿ, ಅದನ್ನ
ಸಾಬೀತು ಮಾಡ್ತೀವಿ ಎಲ್ಲೆಲ್ಲಿ ಹೋಗಿದ್ದೀವಿ ಅಂತಕ್ಕಂಥದ್ದನ್ನ ಅಲ್ಲ, ಇವ್ರು ನಾನು ಹೇಳ್ತಾ ಇರೋದು ಆಡಳಿತ ಪಕ್ಷದವರು ಒಂದು ಕ್ಷೇತ್ರಕ್ಕೆಲ್ಲಾದ್ರೂ ಹೋಗಿದ್ದಾರೆ 224 ಕ್ಷೇತ್ರದಲ್ಲಿ ಒಂದ್ ಸೆಕೆಂಡ್ 224 ಕ್ಷೇತ್ರಗಳಲ್ಲಿ ಅವರೆಲ್ಲಾದ್ರೂ ಹೋಗಿದ್ದಾರೆ. ನಾವು 100 ಹೋಗಿದ್ದೀವಿ. ಅದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಇದರಲ್ಲಿ ಎರಡನೇ ಮಾತಿಲ್ಲ. ಇದು ನಾವು ಸದನದಲ್ಲಿ ಸಾಬೀತುಪಡಿಸ್ತೇವೆ. ನಾಗೇಂದ್ರ ಅವರೇ 3 ವರ್ಷದ ಹಿಂದಿನ ಇತಿಹಾಸಕ್ಕೂ ಹೋಗೋದ್ ಬೇಡ, ಇತ್ತೀಚಿನ ಪ್ರೆಸೆಂಟ್ ಇಶ್ಯೂಗಳನ್ನ ತಗೊಳ್ಳೋಣ. ಕಾವೇರಿ, ಬಿಡದಿ, ಬರ, ಪ್ರವಾಹ ಒಂದೇ ಒಂದು ಒಟ್ಟಿಗೆ ಹೋಗಿ ಹೋರಾಟ ಮಾಡಿದೀವಿ ಅಂತನೋ, ಪ್ರತಿಭಟನೆ ಮಾಡಿದೀವಿ ಅಂತನೋ, ಜನರ ಹತ್ರ ಪ್ರಾಬ್ಲಮ್ ಕೇಳಿದೀವಿ ಅಂತನೋ ಒಂದೇ ಒಂದು ಉದಾಹರಣೆ ಕೊಡಿ ಸಾಕು. ಸ್ಪಷ್ಟವಾಗಿ ಹೇಳಿ. ಪ್ಲೀಸ್. ಬಿಡದಿ ವಿಚಾರವನ್ನು ನಾವು ತೆಗೆದಿದ್ಯಾರು? ಯಾರು ಹೋರಾಟ ಯಾರು ಕರ್ನಾಟಕ ಯಾರು? ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿ ಅವರು. ನಿಮ್ಮಲ್ಲಿ ವಿರೋಧ ಪಕ್ಷದ ನಾಯಕ ಯಾರು ಯಾವ್ದ್ರಲ್ಲಿ? ರಾಜ್ಯದಲ್ಲಿ ಬಿಜೆಪಿ ನಿಮ್ಮಲ್ಲಿ ಯಾರು? ಬಾಬು ಅವರು ಇದಾರಲ್ಲ, ಬಾಬಣ್ಣ ಇದಾರಲ್ಲ. ಯಾಕೆ ಮೇಡಮ್ ಹಂಗೆ ಬಿಡದಿ ಹೋರಾಟ, ಬಿಡದಿ ಹೋರಾಟ ಆ ರೀತಿ ಹೇಳಕ್ ಹೋಗ್ಬಾರ್ದು ಮೇಡಮ್, ಬಾಲಿಶ ಹೇಳಿಕೆ ಆಗ್ಬಿಡುತ್ತೆ. ಮತ್ತೆ ಜೊತೆಗೆ ಅಲ್ಲ, ಅನೇಕ ವಿಚಾರಗಳ ಜೊತೆ ಅಶೋಕ್ ಅವರಲ್ವಾ? ವಿರೋಧ ಪಕ್ಷದ ನಾಯಕ ಅಶೋಕ್ ಅವರಲ್ವಾ? ವಿರೋಧ ಪಕ್ಷದವರಾಗಿ ಅಶೋಕ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬಿಡದಿಯಲ್ಲಿ ಒಂದೇ ಒಂದ್ ಹೆಜ್ಜೆ, ತುಂಬಾ ಪಾದಯಾತ್ರೆ ಬೇಡ, ಒಂದ್ ಹೆಜ್ಜೆ ಒಟ್ಟಿಗಿಟ್ರ. ಅಲ್ಲಿ ಅನೇಕ ಜನ ಕಾಂಗ್ರೆಸ್ ನಾಯಕರು ಕೂಡ ಬಂದಿದ್ದಾರೆ. ಅಲ್ಲ ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ರು, ನಮ್ ಬಿಜೆಪಿ ಅವರು ಬಂದಿದ್ರು. ಅದು ಇವ್ರಿಗೆ ಮಾಹಿತಿ ಇಲ್ಲ ಅನ್ಸುತ್ತೆ. ಮೈಸೂರಿಗೆ ಹೋಗುತ್ತೆ ಬೆಂಗಳೂರಿಂದ ಪಾದಯಾತ್ರೆಗೆ ಯಾರಿದ್ರು? 224 ಮಾಹಿತಿ ಇಲ್ಲ ಅವರಿಗೆ ಅನ್ನೋದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ನಿಖಿಲ್ ಕುಮಾರಸ್ವಾಮಿ ಹೋದಾಗ ನಾನೇ ಫೀಲ್ಡಿಗೆ ಹೋಗಿದ್ದೆ, ನಾನೇ ಲೋಗೋ ಹಿಡಿದಿದ್ದೀನಿ. ಅಲ್ಲಿ ಇದ್ದಿದ್ದು ಕೇವಲ ಜೆಡಿಎಸ್ ಬಾವುಟ. ಅವರು ಡಿಸಿ ಕಚೇರಿ ಮುಂದೆ ಹೋರಾಟ ಮಾಡಿದಾಗ ನಮ್ಮ ಬಿಜೆಪಿ ನಾಯಕರುಗಳು ಇದ್ರು. ಬಾಬು ಸರ್ ಗೊತ್ತಿರೋ ಡಿಸಿ ಕಚೇರಿ ಮುಂದೆ ನಮ್ಮ ಬಿಜೆಪಿ ನಾಯಕರು ವಿರೋಧ ಪಕ್ಷ ಅನ್ಕೊಂಡು ಬಿಜೆಪಿ ವಿಚಾರದಲ್ಲಿ ಕೆಲವೊಂದ್ಸತಿ ಇಂಡಿಪೆಂಡೆಂಟ್ ಆಗಿ ತಗೊಳ್ತೀವಿ, ಕೆಲವು ಒಟ್ಟಿಗೆ ಮಾಡ್ತೀವಿ. ಏನ್ ಡಿಫ್ರೆನ್ಸ್ ಏನಿಲ್ಲ, ನಿಲುವುಗಳು ಒಂದೇ. ನಿಲುವುಗಳು ಇಂಪಾರ್ಟೆಂಟ್ ಇಲ್ಲ ಮೇಡಮ್, ನಿಲುವುಗಳು ಬಹಳ ಸ್ಪಷ್ಟ ಇದೆ. ಪಾದಯಾತ್ರೆ ಬೇಡ ಬಿಡ್ರಿ, ಪಾದಯಾತ್ರೆ ಅಂದ್ರೆ ಕಿಲೋಮೀಟರ್ ಗಟ್ಲೆ. ಒಂದೇ ಒಂದ್ ಹೆಜ್ಜೆ ಒಟ್ಟಿಗೆ ಇಟ್ಟಿದಿರಿ ಬಿಜೆಪಿ ಜೆಡಿಎಸ್. ಬಿಜೆಪಿ ಜೆಡಿಎಸ್ ಬಾವುಟ ಇತ್ತು ಅಂತ ಒಂದು ಉದಾಹರಣೆ ಕೊಡ್ತೀವಿ. ದಯವಿಟ್ಟು ನೀವು ಕೈ ಮುಗಿದು ಕೇಳ್ತೀನಿ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ತರಬೇಡಿ. ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಕೇಂದ್ರದಲ್ಲಿ ನಾವು ಜೊತೆಲಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ತೀರ್ಮಾನಗಳನ್ನು ಅವ್ರು ಬಿಟ್ಟೇ ತಗೊಂಡಿಲ್ಲ. ಎಲ್ಲೂ ಕೂಡ ಈ ಭಿನ್ನಾಭಿಪ್ರಾಯಗಳನ್ನ ನಮ್ಮಲ್ಲಿ ಮೂಡಿಸಬೇಡಿ ದಯವಿಟ್ಟು. ಭಿನ್ನಾಭಿಪ್ರಾಯವನ್ನ ಮಾಧ್ಯಮದವರು ಭಿನ್ನಾಭಿಪ್ರಾಯ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಮಾಧ್ಯಮದವರು ಒಂದ್ ಹೆಜ್ಜೆ ಒಟ್ಟಿಗೆ ಹೋಗಿದಾರ ಇವರು ಪ್ರೆಸೆಂಟ್ ಇಶ್ಯೂ ತಗೊಂಡು ಬಿಜೆಪಿ ಜೆಡಿಎಸ್ ಬಿಡದಿಯಲ್ಲಿ. ನಾನು ಹೋದಾಗ ಒಂದೇ ಒಂದ್ ಕಡೆನೂ ಬಿಜೆಪಿ ಬಾವುಟ ಇರ್ಲಿಲ್ಲ, ಎಲ್ಲ ಕಡೆ ಬರೀ ಜೆಡಿಎಸ್ ಬಾವುಟ, ಬರೀ ಜೆಡಿಎಸ್ ಕಾರ್ಯಕರ್ತರು, ಜೆಡಿಎಸ್ ಶಾಲ್ಗಳು. ಇವ್ರು ಹೇಳ್ತಾರೆ ಒಟ್ಟಿಗೆ ಹೋಗಿದ್ವಿ ಅಂತ. ಎಂತ ಹಸಿ ಸುಳ್ಳು ಹೇಳ್ತಾರೆ ಸರ್ ಬೆಳಗ್ಗೆನೆ. ಇವ್ರಿದ್ದಾರೆ, ಇವ್ರ ಜೊತೆ ನಾನು ಇದ್ದೀನಿ. ಇವ್ರು ಬಂದಂತ ಸಂದರ್ಭದಲ್ಲಿ ನಾವು ಶುರು ಮಾಡಿದ್ದಿನ ಇವರು ಇದ್ರು, ಇವ್ರ ಪಕ್ಕದಲ್ಲಿ ನಾನು ಇದ್ದೆ. ಯಾವೊಂದು ಡಿಸಿ ಆಫೀಸ್ ಸಂದರ್ಭದಲ್ಲಿ ಒಟ್ಟಿಗೆ ಮಾಡಿದ್ವಿ. ಸಂದರ್ಭಗಳಲ್ಲಿ ವಿಜಯೇಂದ್ರ ಅವ್ರು ಬಂದಿದ್ರ, ಒಂದ್ ನಿಮಿಷ, 224 ಕ್ಷೇತ್ರಗಳಲ್ಲಿ ಒಟ್ಟಿಗೆ ಮಾಡಬೇಕು ಅಂತಕ್ಕಂಥದ್ದು ಏನು ಇಲ್ಲ. ಸಮಸ್ಯೆಗಳು ಇಟ್ಕೊಂಡು ಬೇರೆ ಬೇರೆ ಕಡೆ ಮಾಡ್ಬಿಟ್ಟು ನಾವು ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧವೇನೇ ನಾವೇನು ಇಂಡಿವಿಜುವಲ್ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯಗಳು ಮೂಡಿಸಬೇಡಿ. ನಾವು ಒಟ್ಟಾಗಿದ್ದೀವಿ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಈಗ ಸದನದಲ್ಲಿ ಮುಂದೆ ನಡೆಯುವಂತ ಸೆಷನ್ ನಾವು ಮಾಡ್ತೀವಿ, ಮುಂದೆ ಮಾಡ್ತೀವಿ. ನಾವು ಒಪ್ಪಿಗೆ ಇದ್ದೋ ಇಲ್ದಲೇನೋ ತುಂಬಾ ಫೋರ್ಸ್ಫುಲಿ ಮದುವೆ ಆಗಿದ್ದಾರೆ. ನಾವು ಸಂಸಾರ ಮಾಡಲ್ಲ ಒಟ್ಟಿಗೆ ಹೈಕಮಾಂಡ್ ಫೋರ್ಸ್ ಮಾಡ್ತು ಅನ್ನೋ ಕಾರಣಕ್ಕೆ ಮೈತ್ರಿ 20 ಸೀಟ್ ಗೆಲ್ತಾರೆ ಲೋಕಸಭೆಯಲ್ಲಿ. ವಿರೋಧ ಪಕ್ಷದ ಬಗ್ಗೆ ಮಾತಾಡಿ. ಸಮರ್ಥವಾಗಿ ಕೆಲಸ ಮಾಡ್ತಾ ಇದೀವಿ. ಭಿನ್ನಮತ ಮೂಡಿಸಿದ್ರು ಭಿನ್ನಮತ ಬರೋದು. ನನಗೆ ಇದು ಸಮಯ ಸರ್ ಉತ್ತರ ಕೊಡ್ಲಿ ಅಥವಾ ಉತ್ಕರ್ಷ್ ಅವರು ಉತ್ತರ ಕೊಡ್ಲಿ. ಇವರು 34 ಜನರನ್ನ ಒಂದು ಕ್ಯಾಬಿನೆಟ್ ರೆಡಿ ಮಾಡಬೇಕು. 34 ಜನರಕ್ಕೆ ಸಮಯವನ್ನು ತಗಂತಾ ಇದ್ದಾರೆ. ಒಪ್ಕೊಳ್ಳೋಣ, ತುಂಬಾ ತಡ ಮಾಡ್ತಾ ಇದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಕ್ ನೀವೆಷ್ಟು ಸಮಯ ತಗೊಂಡ್ರಿ? 34 ಜನರನ್ನ ಬಿಡೋಣ, ಒಬ್ರು ವಿರೋಧ ಪಕ್ಷ ನಾಯಕನನ್ನ ಆಯ್ಕೆ ಮಾಡಕ್ಕೆ. ಉತ್ಕರ್ಷ್ ಅವರೇ, ಅಲ್ಲ ನೋಡಿ, 6 ತಿಂಗಳು ಒಂದು ಟೈಮ್ ಅಲ್ವಾ? ಒಂದು ಸ್ಪಷ್ಟಪಡಿಸ್ತೀವಿ. ಈಗ ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷ ಮಾಡದೇ ಇದ್ದಾಗ ಅದು ಜನಸಾಮಾನ್ಯರ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತದೆ. ನೋಡಿ,
ಈಗ ನೀವು ಸರಿಯಾಗಿ ಮಿನಿಸ್ಟ್ರಿಗಳು ಸರಿಯಾದ ಖಾತೆಗಳ ಹಂಚಿಕೆ ಆಗದೆ ಇರೋ ಕಾರಣ ಇವತ್ತು ಈ ಸಮಸ್ಯೆಗಳಾಗ್ತಾ ಇರುವಂತದ್ದು. ಜನರಿಗೆ ಏನೋ ಸಮಸ್ಯೆ ಬಂದಾಗ ನಮ್ಗೆ ಏನೋ ಸಮಸ್ಯೆ ಬಂತಪ್ಪ. ಈಗ ಕೃಷಿ ಕೃಷಿಯಲ್ಲಿ ಸಮಸ್ಯೆ ಬಂದಾಗ ಯಾರನ್ನ ಅಡ್ರೆಸ್ ಮಾಡ್ಬೇಕು ನಾವು? ಮಂತ್ರಿಗಳೇ ಇಲ್ವಲ್ಲ. ಕೃಷಿ ಸಚಿವರಿಲ್ಲ ಅಂದ್ರೆ ಮಾನ್ಯ ಮೇಡಮ್ ಕಾಂಗ್ರೆಸ್ ಒಳ್ಳೆ ಪಾಯಿಂಟ್ ಎತ್ತಿದ್ರು. ಒಂದ್ ನಿಮಿಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಕಳೆದ ಬಾರಿ 3 ಖಾತೆಗಳು ಕೊಟ್ಟಿದ್ರು. ಬೆಂಗಳೂರು ನಗರಾಭಿವೃದ್ಧಿ ನೀವು ಟೋಟಲಿ ಹಾಳು ಮಾಡಿಕ್ಕಿದ್ರಿ. ಗುಂಡಿ ಮುಚ್ಚಿಲ್ಲ, ಕಾರ್ಯಕ್ರಮ ಮುಗಿಸ್ಬೇಕು. ಒಂದು ಲಾಸ್ಟ್ ಕಾಮೆಂಟ್ ತಗೋಬಿಡ್ತೀನಿ. ಆಡಳಿತ ಪಕ್ಷ ಮಾತ್ರ ಇಂಪಾರ್ಟೆಂಟ್ ಆಗುತ್ತಾ ರಾಜ್ಯಕ್ಕೆ? ವಿರೋಧ ಪಕ್ಷದವ್ರು ಏನ್ ಮಾಡ್ಕೊಂಡ್ರು ಪರವಾಗಿಲ್ವಾ? ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಕೊಳಕ್ಕೆ 6 ತಿಂಗಳು 1 ವರ್ಷ ತಗೊಂಡ್ರು ಪರವಾಗಿಲ್ವಾ? ನಮಗ್ ಸಂಬಂಧ ಪಡಲ್ವಾ ಅದು ಜನರಿಗೆ? ಒಂದು ಈ ಅಸೆಂಬ್ಲಿ ಇದೆಯಲ್ವಾ, ಇಟ್ ಈಸ್ ಮೋರ್ ಕ್ರೂಷಿಯಲ್ ಟು ಅಪೋಸಿಷನ್. ಈ ಅಸೆಂಬ್ಲಿ ಈ ಅಧಿವೇಶನ ಹೆಚ್ಚು ಪ್ರತಿಪಕ್ಷಗಳಿಗೆ ಸವಾಲು. ನಾನು ಹೇಳ್ತಿದ್ದೀನಿ ಯಾಕೆ ಅಂತಂದ್ರೆ, ಸರಿಯೋ ತಪ್ಪೋ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂದ್ರೆ ಕಾಮೆಂಟ್ ಮಾಡೋದು, ಟೀಕೆ ಮಾಡೋದು, ಸ್ಕ್ಯಾಂಡಲ್ಗಳು ಬಂದ್ರೆ ತಗಲಾಕೊಳ್ಳೋದು ಮುಂದಿನ ದಿನಗಳಲ್ಲಿ ಇದ್ದೇ ಇರುತ್ತೆ. ಹೊಸ ಫೇಸಸ್ ಅನ್ನ ಕಾಂಗ್ರೆಸ್, ಯಂಗ್ ಫೇಸಸ್ ಅನ್ನ ಕಾಂಗ್ರೆಸ್ ತಂದು ಅಧಿಕಾರಕ್ಕೆ ಕೂಡಿಸಿ ಅವರ ನೇತೃತ್ವದಲ್ಲಿ ಅವರು ಒಂದು ಬ್ರಿಗೇಡ್ ಅನ್ನ, ಒಂದು ದೊಡ್ಡ ಯುವ ಮುಖಗಳ ಒಂದು ತಂಡವನ್ನ ಡಿ ಕೆ ಶಿವಕುಮಾರ್ ಕಟ್ಟಿ ಅಸೆಂಬ್ಲಿನಲ್ಲಿ ಕೂತ್ರೆ ಅದನ್ನ ಎಷ್ಟು ಮಟ್ಟಿಗೆ ಅದನ್ನ ಕೌಂಟರ್ ಮಾಡೋದಕ್ಕೆ ಪ್ರತಿಪಕ್ಷಗಳು ಒಗ್ಗಟ್ಟಿಂದ ಅದನ್ನ ಎದುರಿಸೋದಕ್ಕೆ ತಯಾರು ನಡೆಸ್ತಾರೆ ಮತ್ತು ಒಗ್ಗಟ್ಟನ್ನು ಪ್ರತಿಪಾದಿಸ್ತಾರೆ. ಮತ್ತೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಗೊಂದಲ ಮಾಡ್ಕೊಳ್ಳಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಿ ಸರ್ ಒಗ್ಗಟ್ಟು ಕೇಳೋಣ? ವಿರೋಧ ಪಕ್ಷದಲ್ಲಿ ಒಬ್ರು ಸದನದ ಒಳಗೆ ಹೋರಾಟ ಮಾಡೋಣ ಅಂತಾರೆ, ಇನ್ನೊಬ್ರು ಹೊರಗೆ ಹೋಗೋಣ ಅಂತಾರೆ. ಅವರೆಲ್ಲ ಕ್ಲಾರಿಟಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸರ್, ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ 4 ಜನ ಭಾಗಿಯಾಗಿ ಅತ್ಯದ್ಭುತ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಇದು ಕಾಂಗ್ರೆಸ್ ಪರ ಬಿಜೆಪಿ ಪರ ಅಂತಲ್ಲ, ಬಟ್ ರಾಜ್ಯದ ಜನರ ಪರವಾಗಿ ಮಾತಾಡೋದಾದ್ರೆ ನಮಗೆ ನೋವಾಗುತ್ತೆ. ಏನ್ ಹೇಳಿ, 2 ತಿಂಗಳಾಯ್ತು, ಇನ್ನು ಕ್ಯಾಬಿನೆಟ್ 2ನೇ ಹಂತದ ರಚನೆ ಆಗಿಲ್ಲ. ಆಯ್ತು, ಬೇಕಾದ್ರೆ ಇನ್ನೊಂದು ವಾರ ಬೇಕಾದ್ರೆ ತಗೊಳ್ಳಿ, ಬಟ್ ಸಮಸ್ಯೆ ಅದಲ್ಲ. ಸಮಸ್ಯೆ ಏನ್ ಗೊತ್ತಾ? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಅವರು ನಿಲ್ಲಿಟ್ಟು ನೋಡ್ತಾ ಇರ್ತೀವಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತ. ಹೈಕಮಾಂಡ್ಗೆ ನಮ್ಮ ರಾಜ್ಯ ಒಂದು ರಾಜ್ಯ ಇರ್ಬೋದು ಅಷ್ಟು ರಾಜ್ಯಗಳಲ್ಲಿ, ಬಟ್ ನಮ್ಮ ರಾಜ್ಯ ನಮಗೆ ಹಂಗಲ್ಲ, ನಮ್ಮ ಮುಖ್ಯಮಂತ್ರಿಗಳು ನಮಗೆ ಹಂಗಲ್ಲ. ಹೋಗೋದು, ಡೆಲ್ಲಿಗೆ ಹೋಗೋದು, ಅಲ್ಲಿ ಕುತ್ಕೊಳ್ಳೋದು, ಬರೋದು, ಬೆಂಚ್ ಬಿಸಿ ಮಾಡಿ ಬರೋದು, ಅಥವಾ ಅವ್ರ ಮನೆ ಬಾಗ್ಲು ಕಾಯೋದಿದೆಯಲ್ಲ, ನಮಗೆ ನೋವು ತರುತ್ತೆ. ಒಂದು ಗೌರವ ಇಲ್ವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ? ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಅಥವಾ ಕಾಂಗ್ರೆಸ್ ಪಕ್ಷವನ್ನ ಹೀನಾಯವಾಗಿ ನಡೆಸ್ಕೊಳ್ತಾ ಇದೆಯಾ? ಹಿಂಗೆ ಪ್ರಶ್ನೆಗಳು ಬರುತ್ತೆ ಸರ್. 1 ಸಲ ಚಂದ, 2 ಸಲ ಚಂದ, ವಾರಕ್ಕೆ 3 ಸಲ ಡೆಲ್ಲಿ ಕರೆಸ್ಕೊಳ್ಳೋದಂತೆ, ವಾಪಸ್ ಬರೀ ಕೈಯಲ್ಲಿ ಕಳ್ಸೋದಂತೆ. ಇಲ್ಲಿ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಗಳು, ಕೃಷಿ ಮಂತ್ರಿಗಳು, ಬರ ಒಂದ್ ಕಡೆ, ಪ್ರವಾಹ ಇನ್ನೊಂದ್ ಕಡೆ, ಓಡಾಡಕ್ಕೆ ಮಂತ್ರಿಗಳಿಲ್ಲ. ಇಲಾಖೆಗಳ ಬಗ್ಗೆ ಇಲಾಖೆಯಲ್ಲಿ ಖಾಲಿ ಇದ್ದಾರೆ. ಅಧಿಕಾರಿಗಳು ಕೇಳಬೇಕಾ? ಮಿನಿಸ್ಟರ್ಗಳಿಲ್ಲ ಅಂದ್ರೆ ಅವ್ರು ಆಡಿದ್ದೇ ಆಟ ಆಗ್ತಾ ಇದೆ. ಇಲ್ಲಿ ನಿನ್ನೆ ಕೂಡ ಎಕ್ಸಾಮ್ನಲ್ಲಿ ಅಧ್ವಾನ, ಇದನ್ನ ಕೇಳಕ್ಕೊಬ್ಬ ಶಿಕ್ಷಣ ಮಂತ್ರಿಗಳು ಬೇಡವಾ? ಯಾರನ್ನ ಕೇಳಬೇಕಾಗಾದ್ರೆ? ಎಲ್ಲವನ್ನು ಹೋಗಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಕೇಳಕ್ಕಾಗಲ್ವಾ? ಆದಷ್ಟು ಬೇಗ ಒಂದು ಕ್ಲಿಯರೆನ್ಸ್ ಕೊಡ್ಬೇಕಪ್ಪ. ಮಂತ್ರಿಗಳು ಒಳ್ಳೆ ನಂಬರ್ಸ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ, ಬಟ್ ನೀವು ಮಂತ್ರಿಗಳನ್ನ ಮಾಡಕ್ಕೆ ಹಿಂಗೆ ಹಿಂದೆ ಮುಂದೆ ಮಾಡಿದ್ರೆ, ಅದರಲ್ಲೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ಕಾಯಿಸಿ ವಾಪಸ್ ಬರೀ ಕೈಯಲ್ಲಿ ಕಳಿಸ್ಬಿಟ್ರೆ ನಮಗೆ ನೋಡಕ್ ಮುಜುಗರ ಆಗುತ್ತೆ. ಇದು ಯಾರೋ ಪರ ಅಥವಾ ವಿರೋಧ ಅಲ್ಲ. ನಾವು ರಾಜ್ಯದ ಮುಖ್ಯಮಂತ್ರಿಗಳನ್ನ ಈ ಜಾಗದಲ್ಲಿ ಇಟ್ಟು ನೋಡ್ತಾ ಇರ್ತೀವಿ. ನೀವು ಒಂದ್ ರೀತಿ ನಾಳೆ ಬಾ ಅಂದ್ಬಿಟ್ರೆ ಹಂಗಾಗಲ್ಲ. ಸೊ ನೀವು ಕೂಡ ಚೆನ್ನಾಗಿ ನಡೆಸ್ಕೋಬೇಕು ರಾಜ್ಯದ ಮುಖ್ಯಮಂತ್ರಿಗಳನ್ನ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.